ಮುಮ್ಮಡಿಗೆ 5 ಜನ ಬ್ರಾಹ್ಮಿ ಪತ್ನಿಯರು, 15 ಜನ ಗಾಂಧರ್ವ ಪತ್ನಿಯರು, 9ನೇ ಹೆಂಡತಿಗೊಬ್ಬ ಮಗ ಇದ್ದಾನೆ, 10ನೇ ಹೆಂಡತಿಗೊಬ್ಬ ಮಗ ಇದ್ದಾನೆ. ಅಲ್ಮೇಲಮ್ಮ ಫುಟ್ ನೋಟ್ ಹಾಕಿರಬೇಕು, ಅಡಿ ಟಿಪ್ಪಣಿ ಬರೆದಿದ್ದಾಳೆ ಅಂತ ಕಾಣುತ್ತೆ. ಪಟ್ಟದ ರಾಣಿ ಮಕ್ಕಳಿಗೆ ಮಾತ್ರ ಮಕ್ಕಳಾಗೋದು ಬೇಡ, ಬೇರೆಯವ್ರಿಗೆ ಆಗ್ಬೋದು ಅಂತ ಟಿಪ್ಪಣಿ ಬರೆದಿರ್ಬೇಕು ಅವಳು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ತಂದೆ 10ನೇ ಚಾಮರಾಜೇಂದ್ರ ಒಡೆಯರು ಏಕಪತ್ನಿ ವ್ರತಸ್ಥರು. ಅವರಿಬ್ಬರು 25 ಜನದಲ್ಲಿ ಅವರಿಬ್ಬರೇ ಏಕಪತ್ನಿ ವ್ರತಸ್ಥರು. ಚಿಕ್ಕ ವಯಸ್ಸಲ್ಲಿ ಸತ್ತೋದವರು 3-4 ಜನ ಬಿಟ್ಬಿಡಿ, ಉಳಿದವರೆಲ್ಲ ಬಹುಪತ್ನಿ ವಲ್ಲಭರು. ಎಲ್ರಿಗೂ ಮಕ್ಕಳಾಗಿವೆ, ಬಹುತೇಕ ಎಲ್ರಿಗೂ ಗಂಡು ಮಕ್ಕಳಾಗಿವೆ. ಅವ್ರ ಮೊದಲನೇ ಪಟ್ಟದ ರಾಣಿಗೆಲ್ಲ. ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ಇಂಗ್ಲಿಷ್ ಇತಿಹಾಸಕಾರ ಆ ಥರ ಹೇಳ್ತಾರೆ. ಇನ್ನು ಹೈವದನ್ ರಾವ್ ಅದನ್ನೇ ಕಾಪಿ ಮಾಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಶ್ರೀಮನ್ ಮಹಾರಾಜರ ವಂಶಾವಳಿ ಅನ್ನೋ ಪುಸ್ತಕದಲ್ಲಿ ಅವರು ಬರೀತಾರೆ. ಧರ್ಮರಾಯನ ವಿಷ್ಣುವಿಂದ ಪ್ರಾರಂಭ ಆಗಿದೆ ವಂಶ. ಧರ್ಮರಾಯನಿಂದ ಬರುತ್ತೆ. ಅವನ ಮೊಮ್ಮಗ ಕೂತಿದ್ದ ರತ್ನ ಸಿಂಹಾಸನದಲ್ಲಿ. ಅಲ್ಲಿಂದ ಸುಮಾರು 370 ರಾಜರಿಗೆ ಹೆಸರು ಹೇಳ್ಕೊಂಬರ್ತಾರೆ, ತಲೆಮಾರುಗಳು. ಆಮೇಲೆ ಯಾವನೊಬ್ಬ ಯದುರಾಯ ಅಂತ ಬರ್ತಾನೆ. ಅವನಿಂದ ಯದುವಂಶ ಪ್ರಾರಂಭ ಆಗಿ ಇವರು ಹೇಳೋದು ಈ ಯದುರಾಯನಿಂದ ಪ್ರಾರಂಭ ಆಯಿತು ಅಂತ. ಮುಮ್ಮಡಿಯವ್ರ ಪ್ರಕಾರ 16 ಪಿಕ್ಚರ್ಲೇ ಇಲ್ಲ. ಆ ಇಡೀ ಕಥೆ ಇವತ್ತು ಮೈಸೂರಲ್ಲೇನು ಕೋಟೆ ಅರಮನೆ ಇದೆ, ಅಲ್ಲಿ ಅರಮನೆ ಇತ್ತು, ಮಣ್ಣಿನ ಕೋಟೆ ಇತ್ತು, ಅಲ್ಲೊಂದು ಕೋಟೆ ಇತ್ತು. ಅವ್ರು ಬಹಳ ತಮಾಷೆಯಾಗಿದೆ. ಈ ಚಂದಮಾಮ ಅಂತ ಒಂದು ಮ್ಯಾಗ್ಝಿನ್ ಬರ್ತಿತ್ತು ಮುಂಚೆ. ರೋಮಾಂಚಕವಾದ ಮಕ್ಕಳಿಗೆ ರೋಮಾಂಚಕವಾದ ಕಥೆಗಳು ಬರೋವು. ಆ ಥರ ಬರೀತಾರೆ ಇವರು. ನಾನು ವಿಂಧ್ಯದೇವಿದು ಹೇಳಿದ್ದೆ, ಕನಿಷ್ಠ ಬಂದು ಹೇಳಿದ್ಲು ಅಂತ. ಇವ್ರು ಬರೆಯೋದು ಮುಮ್ಮಡಿಯವರು. ವಿಂಧ್ಯದೇವಿ ಹೇಳಿದ್ಲು, ಮೇಲ್ಕೋಟೆಗೆ ಬಂದರು. ಮೇಲ್ಕೋಟೆಯಲ್ಲಿ ಅವರು ಕೂತಿರ್ತಾರೆ. ಒಬ್ಬ ಜಂಗಮ ಬರ್ತಾನೆ. ಇಲ್ಲಾಕೆ ನೀವು ಅದೃಷ್ಟವಂತರು, ಮೈಸೂರಿಗೆ ಹೋಗಿ ಅಲ್ಲಿ ಕೆರೆ ಪಕ್ಕ ಕೋಡಿ ಭೈರವನ ದೇವಸ್ಥಾನ, ಚಾಮುಂಡಿ ದೇವಸ್ಥಾನಕ್ಕೆ ಪೂಜೆ ಮಾಡಿ, ಉತ್ನಳ್ಳಿರೋ ಮಾರಮ್ಮಂಗೂ ಪೂಜೆ ಮಾಡಿ, ಶ್ರೀಕಂಠೇಶ್ವರನ ಪೂಜೆ ಮಾಡಿ, ನಂಜನಗೌಡ್ಗೆ ಹೋಗಿ ಆರಾಧನೆ ಮಾಡಿ, ಕೋಟೆ ಮುಂದಿರುವಂಥ ದೇವಸ್ಥಾನದ ಹತ್ರ ಕೂತಿರಿ. ನನ್ನ ಹಾಗೆ ಇನ್ನೊಬ್ಬ ಜಂಗಮ ಬರ್ತಾನೆ ಅಲ್ಲಿಗೆ, ಅವನ ಜೊತೆ ಮಾತಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಅವನು ಆಚೆ ಹೋಗ್ತಾನೆ. ಈ ಅಣ್ಣ ತಮ್ಮದ್ರಿಗೆ ಅಣ್ಣನ ಕನ್ಫ್ಯೂಸ್ ಆಗ್ಬಿಟ್ಟು, ಯಾರು ದಿಢೀರ್ ಬಂದರು ಈ ಥರ ಹೇಳೋರು, ಯಾರು ಅಂತಲೇ ಹೇಳಿಲ್ವಲ್ಲ ನನಗೆ, ಅವ್ರ ಪರಿಚಯನೇ ಆಗಲಿಲ್ವಲ್ಲ ಅಂದ್ಬಿಟ್ಟು ಅವನು ಹೋಗ್ತಾನೆ. ಅವ್ರು ಯಾರನ್ನು ಕೇಳಬೇಕು, ನೀವು ಯಾರನ್ನು ಕೇಳಬೇಕು ಅಂತ 4 ಹೆಜ್ಜೆ ಓಡ್ತಾನೆ ಮುಂದಕ್ಕೆ ಹೋದರೆ ಅವ್ನ ಕಣ್ಣೆದುರಿಗೆ 6 ಹೆಜ್ಜೆ ದೂರ ಹೋಗ್ತಿದ್ದವನು ದಿಢೀರ್ ಅದೃಶ್ಯ ಆಗಿಬಿಡ್ತಾನೆ, ಮಾಯ ಆಗಿಬಿಟ್ಟ. ಇತಿಹಾಸದಲ್ಲಿ ನಮಗೆ ದಾಖಲೆಗಳು ಬೇಕೇ ಹೊರತು ಚಂದಮಾಮ ಕಥೆಗಳು ಅಲ್ಲ. ಮುಮ್ಮಡಿಯವರು ಈ ಥರ ಬರೀತಾರೆ. ಆಮೇಲೆ ಕಂಟಿನ್ಯೂ ಆಗಬೇಕಲ್ಲ ಕತೆ, ಮೆಗಾ ಸೀರಿಯಲ್ ಇದ್ದಂಗೆ ಒಂಥರ. ಇಲ್ಲಿ ಯಾರು ಬಂದು ಇವ್ನಿಗೆ ಹೇಳಿದ್ನು, ಶ್ರೀಕಂಠೇಶ್ವರ ಕನಿಷ್ಠಲ್ಲಿ ಬಂದು ಹೇಳಿದ್ದ ಶ್ರೀಕಂಠೇಶ್ವರ. ವಿಂಧ್ಯದೇವಿಗೆ ಹೇಳಿದ್ಲು, ಅದೇ ಶ್ರೀಕಂಠೇಶ್ವರ ಇವರ ದೇವ್ರುಗಳು. ಆ ರಾಣಿ ಹತ್ರಕ್ಕೆ ಹೋಗಬೇಕು. ಆ ರಾಣಿಗೆ ಹೋಗಿ ಗಂಡ ಸತ್ತೋಗಿದ್ನಲ್ಲ, ಅವಳು ಕನಸಿನಲ್ಲಿ ಹೇಳ್ತಾರೆ, ನೋಡು ನನ್ನ ಹಾಗೆ ಒಬ್ಬ ಜಂಗಮನ್ನ ನೀನು ಮೈಸೂರಿಗೆ ಕಳಿಸಲ್ಲಿ, ಕೆರೆಯರಿ ಮೇಲೆ ಆ ದೇವಸ್ಥಾನದಲ್ಲಿ ಅವನು ಕೂತಿರ್ತಾನೆ, ಇನ್ನೊಬ್ಬ ಕೂತಿರ್ತಾನೆ, ಅವನ ಜೊತೆಲಿ ಇವರು ಮಾತಾಡಲಿ, ಆಗ ನಿನ್ನ ಕಷ್ಟ ಪರಿಹಾರ ಆಗಿ ಒಳ್ಳೆಯದಾಗುತ್ತೆ ಅಂತ ಕನಸಿನಲ್ಲಿ ಹೇಳುತ್ತಾರೆ ದೇವರು. ಅವಳು ತನ್ನ ವಿಶ್ವಾಸ ಪಾತ್ರ ಒಬ್ಬ ಜಂಗಮನ್ನ ಇದೇ ಕತೆ ಹೇಳಿ ಹೋಗಿ ಎಲ್ಲ ಕಳಿಸ್ತಾಳೆ. ಕೋಡಿ ಭೈರವನ ದೇವಸ್ಥಾನ ದೊಡ್ಡಕೆರೆ ಪಕ್ಕ. ಅಲ್ಲಿ ಇವ್ರು ಕೂತಿರ್ತಾರೆ. ಇವ್ರು ಕಾಯ್ತಾ ಕೂತಿರ್ಬೇಕಲ್ಲ, ಇವರು ದೈವವಾಣಿ ಆಗಿದೆ, ಕನಸಲ್ಲಿ ಹೇಳಿದ್ದಾನೆ. ಆ ಜಂಗಮ ಬರ್ತಾನೆ, ಮಾತಾಡ್ತಾರೆ. ಅವನ ಕತೆ ಹೇಳ್ತಾನೆ. ಆ ದೇವಜಮ್ಮಂಡಿ ಅವನು ಚಾಮರಾಜ ಸತ್ತೋದ, ಪಾಳೆಗಾರ, ಹೆಂಡ್ತಿಗೆ ಈ ಥರ ತೊಂದರೆ ಇದೆ, ಅದೆಲ್ಲ ಇಲ್ಲಿ ಆಗೋದು ಅರಮನೆ ಕೋಟೆ ಮುಂದೆನೇ. ಅವನ್ನೆಲ್ಲ ಹೇಳ್ತೀನಿ, ಆಯಿತು ನಾನು ಪರಿಹಾರ ಮಾಡ್ತೀನಿ. ಚರ್ಚೆಗಳೆಲ್ಲ ಆಗೋಗ್ತವೆ. ಒಂದು ವ್ಯವಸ್ಥೆ ಮಾಡ್ತಾರೆ, ಫೈಟ್ ಮಾಡೋದು ಹೇಗೆ. ಈ ಬಹಳ ತಮಾಷೆ ಅಂದರೆ ರಾಜ್ಕುಮಾರಿಗೆ ಗೊತ್ತಾಗುತ್ತೆ, ಮೈಸೂರು ಕೋಟೆ ಅರಮನೆ ರಾಜ್ಕುಮಾರಿಗೆ ಗೊತ್ತಾಗುತ್ತೆ. ಮೇಲೆ ಕೂತಿದ್ದಾಗ ಯಾರೋ ಯುವಕರು ಮಾತಾಡ್ತಿದ್ದಾರೆ ಅರಮನೆಯಲ್ಲಿ, ಎಲ್ಲರೂ ಯುವಕರು ಬಂದಿದ್ದಾರೆ. ಅವಳು ತನ್ನ ಸಖೀರಿಗೆ ಹೇಳಿ, ಅವ್ವೇರು ಅಂತ ಕರಿತೀವಿ ನಾವು, ಅವ್ವೇರು ಕೆಲಸ ಮಾಡೋರು ಅರಮನೆಯಲ್ಲಿ. ಯಾರನ್ನ ಕರೆದು ಹೇಳ್ತಾಳೆ, ಯಾರೋ ಇಬ್ಬರು ಬಂದಿದ್ದಾರೆ ಅಂತ ಯುವಕರು, ಅವ್ರು ಚೆನ್ನಾಗಿದ್ದಾರಾ ಹೇಗಿದ್ದಾರೆ ನೋಡ್ಕೊಂಬ. ಅದು ಬಾಲ್ಯ ಸಹಜ ಆಸಕ್ತಿ.
ಒಪ್ಕೊಳ್ಳ ಮುಮ್ಮಡಿಯವ್ರ ಅಂತ ಹೇಳಿದ ಆ ವಯಸ್ಸಿಗೆ ತಕ್ಕಂತೆ ಅವಳು ಕೇಳಿದ್ದಾಳೆ. ಅರಮನೆಯಲ್ಲಿ ಗೋಶ ಒಳಗಿರ್ಬೇಕಲ್ಲ, ತೆರೆ ಒಳಗೆ. ಅಪ್ಪ ಅಮ್ಮನ ಬಿಟ್ಟಿದ್ದು ಯಾರೂ ಮುಖ ನೋಡುವಂಗಿಲ್ಲ ಅವರು. ಅಪ್ಪ ಅಣ್ಣ ತಮ್ಮ ಇದ್ದರಷ್ಟೇ. ಕ್ಯೂರಿಯಾಸಿಟಿ ಕೇಳಿದ್ದಾಳೆ. ಅವ್ಯಾರು ಬಂದು ನೋಡ್ತಾರೆ, ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ತುಂಬ ಚೆನ್ನಾಗಿದ್ದಾರೆ ಅವರು ಅಂತ ಇವ್ರು ಹೇಳ್ತಾರೆ. ಅವ್ಳಿಗೆ ಸ್ವರ್ಗ ಸಿಕ್ಕಂಗೆ ಆಗ್ಬಿಡುತ್ತೆ ಅವಳಿಗೆ, ರಾಜ್ಕುಮಾರಿಗೆ. ಇದು ಕಥೆ, ಮುಮ್ಮಡಿ ಹೇಳೋದು. ಆಮೇಲೆ ಮಾರನಾಯಕ ಬರ್ತಾನೆ, ಇವ್ರಿಗೆಲ್ಲ ರೋಪ್ ಆಗ್ತಾನೆ, ಜಗಳ ಆಗುತ್ತೆ. ಮಾರನಾಯಕ ರಾಣಿಗೂ ರಾಜ್ಕುಮಾರಿಗೂ ಬ್ಲ್ಯಾಕ್ ಮೇಲ್ ಮಾಡೋದು ಕಾಮನ್ ಸ್ಟೋರಿ ಅದು. ಎಲ್ಲರೂ ಅದನ್ನೇ ಹೇಳ್ತಾರೆ. ಇಲ್ಲಿ ಮೈಸೂರು ಕೋಟೆ ಒಳಗೇನೆ ನನ್ನ ಅನುಮತಿ ಇಲ್ಲದೆ ನೀವು ಹೇಗೆ ಬಂದ್ರಿ ಅಂತ ಇವನು ಎದುರಾಯ ಅಲ್ಲ, ವಿಜಯ ಕೃಷ್ಣ ಅಂತ ಸೋದರವರು, ಅವರಿಗೆ ಇವನು ಜರ್ಬ್ ಮಾಡ್ತಾನೆ. ಅಷ್ಟೊತ್ತಿಗೆ ಪ್ರಿಪೇರ್ ಆಗಿದ್ದರು, ಅರಮನೆಗೆ ನಿಷ್ಠರಾಗಿದ್ದಂಥ ಸೈನಿಕರ ಜೊತೆ ಪ್ರಿಪೇರ್ ಆಗಿದ್ದರು. ಹೊಡೆದಾಟ ಆಗುತ್ತೆ, ಮಾರನಾಯಕನಿವ್ರು ಕೊಲ್ತಾರೆ. ಮೈಸೂರಿನಲ್ಲಿ ಅವನಿಗೆ ಮದುವೆ ಆಗುತ್ತೆ. ಇಡೀ ಕಾರ್ಯಕ್ಷೇತ್ರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪ್ರಕಾರ ಮೈಸೂರು. ಇವತ್ತಿನ ಮೈಸೂರು ಈಗ ಅರಮನೆಯಲ್ಲಿದೆ ಅಲ್ಲೇ. ಈ ಅರಮನೆ ಇರಲಿಲ್ಲ. ಬೇರೆ ಹೇಗಿತ್ತು ಅವ್ರ ಪ್ರಕಾರ ದೊಡ್ಡ ಮನೆ. ಆವಾಗ ಅರಮನೆಯೂ ದೊಡ್ಡ ತೊಟ್ಟಿ ಮನೆ, ದೊಡ್ಡ ತೊಟ್ಟಿ ಮನೆಗಳು. ಈಗ ಬೆಳಗಾವಿ ಧಾರವಾಡ ಆದಮೇಲೆ ಕೆಲವು ಏನು ವಾಡೆಗಳಿದೆ, ಆ ಥರ ವಾಡೆನೇ ರಾಜರ ಮನೆಗಳಾಗ 3, 4, 5 ತೊಟ್ಟಿಗಳಿರ್ತವೆ. 16 ಅಷ್ಟು ದೊಡ್ಡ ತೊಟ್ಟಿ ಮನೆ ಇಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಿಟ್ಟು ಬೇರೆಯವರೆಲ್ಲರೂ 16. ಇವರೊಬ್ಬರೇ ಮೈಸೂರು. ಇಲ್ಲಿ ಇನ್ನೊಂದೇನು ಅಂದರೆ, ಕೆಲವರು ಚಾಮರಾಜ ಸತ್ತೋಗಿದ್ದ ಅಂತ ಬರೀತಾರೆ, ಆ ಪಾಳೆಗಾರ. ಇನ್ನು ಕೆಲವರು ಅವನು ಹುಚ್ಚಿಟ್ಕೊಂಡಿತ್ತು, ಅವನು ಬದುಕಿದ್ದು ಸತ್ತಂಗೆ. ಹುಚ್ಚಿದ್ರೆ ಅವ್ನು ಬದುಕಿದ್ನೋ ಹುಚ್ಚಿಟ್ಕೊಂಡಿದ್ದೋ ಗೊತ್ತಿಲ್ಲ. ವಿಲ್ಕ್ಸ್ ಒಂದು ಬರೀತಾನೆ, ರೈಸ್ ಒಂದು ಬರೀತಾನೆ. ಇವ್ರ ಪ್ರಕಾರ ಅವನು ಸತ್ತಿದ್ದ, ಮುಮ್ಮಡಿ ಪ್ರಕಾರ. ಮೈಸೂರು ಅರಮನೆಲಾಯಿತು. ಯಾರನ್ನು ನಂಬೋದು ಗೊತ್ತಿಲ್ಲ. ಅವನ ಜಾತಿ ಯಾವುದೋ, ಎದುರಾಯಿಂದೋ ಗೊತ್ತಿಲ್ಲ. ಅವನು ರಾಜ್ಕುಮಾರ್ನೋ ಇಲ್ಲ ಯಾದವ್ನೋ. ಗುಜರಾತ್ನ ದ್ವಾರಕಾ ನಗರಿಯಿಂದ ಬಂದಂಥ ಯಾದವ ಅಂತ ಬೇರೆಯವ್ರು ಬರೀತಾರಲ್ಲ, ಐವದನರಾವ್ ಬರೀತಾರಲ್ಲ, ಯಾವುದು ನಿಜ ಗೊತ್ತಿಲ್ಲ. ಯದುವಂಶ ಇದೆ, ಗಿಡ ಇದೆ, ಹಣ್ಣು ಬಿಟ್ಟಿದೆ, ಹೂ ಬಿಟ್ಟಿದೆ, ದೊಡ್ಡ ಮರವಾಗಿದೆ. ಆ ಮರಕ್ಕೆ ಯಾರು ಬೀಜ ನೆಟ್ಟರು ಅಂತ ಗೊತ್ತಿಲ್ಲ. ಯಾವ ಹಕ್ಕಿ ಬೀಜ ಅಲ್ಲಿ ಹಾಕ್ತೋ ಗೊತ್ತಿಲ್ಲ. ಕಥೆ ನಿಜ ಏನದು, ಸತ್ಯ ಇದು ಸತ್ಯಸಂತೆ. ಅವನು ಯಾದವನ ಕೃಷ್ಣ ಯಾದವ ಅಲ್ಲ. ಕೃಷ್ಣನ ಯಾದವ ವಂಶ ಅಂದರೆ ಸುಳ್ಳು. ಗುಜರಾತಿಂದ ಬಂದಂಥ ಗಂಡಿಗೆ, ಆ ಅಪರಿಚಿತ ಬೇರೆ ರಾಜ್ಯದ ಗಂಡಿಗೆ ನನ್ನ ಮಗಳು ಕೊಟ್ಟು ನಾನು ಮದುವೆ ಮಾಡ್ತೀನ? ಯಾವುದೋ ಕಷ್ಟ ಪರಿಹಾರ ಮಾಡ್ತಾ ಅಂದ. ಕಷ್ಟ ಪರಿಹಾರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಸ್ವೀಟ್ ಕೊಟ್ಟು ಕಳಿಸ್ತೀವಿ. ಅವ್ನು ಯಾವ ಊರು ರಾಜ, ಯಾವ ಊರು ಪರದೇಶಿ, ಅವ್ನ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಿಲ್ಲ. ಅದೇನು ಕೊಟ್ಲವಳು ಹೆಣ್ಣು? ಮೈಸೂರು ನನಗನ್ಸೋದು ಬಹುಶಃ ಎದುರಾಯ, ಅವ್ರ ಅಣ್ಣ ತಮ್ಮ, ಮೈಸೂರಿನ ಅಕ್ಕಪಕ್ಕ ಇದ್ದಂಥ ಸಣ್ಣ ಪುಟ್ಟ ಪಾಳೆಗಾರಗಳ ವಂಶದವರೇ ಇರ್ಬೋದು. ಸ್ವಲ್ಪ ಪ್ರಖ್ಯಾತವಾದ ವ್ಯಕ್ತಿಗಳಾಗಿರಬೇಕು. ಇನ್ನೊಬ್ಬರು ಕಷ್ಟ ಪರಿಹಾರ ಮಾಡ್ತಾ ಇದ್ದಾರೆ ಯಾರೋ ಇಂಥವ್ರು ಅಂತ ಹೆಸರು ಗಾಳಿಲಿ ಹರಡಿರಬೇಕು. ಅದು 16ರಲ್ಲಿರೋ ಅವಳಿಗೆ ಗೊತ್ತಾಗಬೇಕಾದ್ರೆ ಆವತ್ತು ಮೊಬೈಲ್ ಇಲ್ಲ, ಟೆಲಿಫೋನ್ ಇಲ್ಲ, ಟಿ ವಿ ಇಲ್ಲ, ರೇಡಿಯೋ ಇಲ್ಲ. ಊರೂರು ಸುತ್ತುವಂಥ ದಾಸಯ್ಯಗಳು ಇವರೇ ಸುದ್ದಿ ಹೇಳಬೇಕು, ತಗೊಂಡೋಗ್ಬೇಕು. ಗಾಳಿಯಲ್ಲಿ ಸುದ್ದಿ ಹರಡಿರಬೇಕು. ಅದು ಯಾವಾಗ ಸುದ್ದಿ ಹರಡಿದೆ, ಯಾವನು ತುಂಬ ಒಳ್ಳೆ ಕೆಲಸ ಮಾಡ್ತಾನೋ ಅವ್ರನ್ನಾರೋ ಹೊಡೆದಂತೆ ಒಳ್ಳೆ ಕೆಲಸ ಮಾಡ್ದ, ಉಳಿಸ್ದ, ಆ ಹೀರೋಯಿಸಮ್ ಇದೆಯಲ್ಲ ಅದು ಪ್ರಚಾರ ಆಗಿರಬೇಕು ಅವಳಿಗೆ. ಅವನು ಕನ್ನಡಿಗನೇ ಆಗಿರಬೇಕು. ಅಪರಿಚಿತ ಬೇರೆ ರಾಜ್ಯದವನಿಗೆ ಖಂಡಿತ ರಾಣಿ ಹೆಣ್ಣು ಕೊಡೋಲ್ಲ.
ಅದು ಪರದೇಶಿಯವಳು, ಗಂಡ ಇಲ್ಲ. ಈ ಥರ ಪ್ರಶ್ನೆಗಳು ಹಾಕ್ಕೊಂಡಾಗ 1399ರಲ್ಲಿ ಪ್ರಾರಂಭ ಆಯಿತು, ನಿಜ, ಅದು ದಾಖಲೆ ಇದೆ. ಅದಿದೆ. ಅದಕ್ಕೆ ಅದು ದಾಖಲೆ ಇದೆ. ಪಾಳೆಗಾರಿಕೆ 33 ಹಳ್ಳಿಗಳ ಪಾಳೆಗಾರಿಕೆ. ಅವ್ರು ಮುಮ್ಮಡಿ ರಾಜ ಅಂತಲೇ ಬರೀತಾರೆ. ಮೈಸೂರಿಗೆ ಬರೋದು 1553ರ ನಂತರ ರಾಜಧಾನಿ. ಮೊದಲೇ ಇತ್ತು. ಬೆಟ್ಟದ ಚಾಮರಾಜ ಒಡೆಯರು ಸತ್ತಾಗ ಅವನು 3 ಜನ ಮಕ್ಕಳೇ ತನ್ನ ಪಾಳೆಗಾರಿಕೆನ ರಾಜ್ಯ ಪಾಳೆಗಾರಿಕೆ, ದೊಡ್ಡ ಪಾಳೆಗಾರಿಕೆನ 3 ಜನ ಮಕ್ಕಳಿಗೆ ಹಂಚ್ತಾನೆ. ಅದರಲ್ಲಿ ಒಬ್ಬ ಮೂರ್ತಲೆ ಚಾಮರಾಜರನ್ನು ಆಮೇಲೆ ಕರ್ಕೋತಾರೆ. ಅವ್ರಿಗೆ ಮೈಸೂರಿಗೆ ಒಂದು ಭಾಗ, ಕೆಂಬಲ್ನಿಗೆ ಒಂದು, ಇನ್ನೊಂದು ಮೈಸೂರು ಪ್ರದೇಶಕ್ಕೆ ಒಂದು. ಮೈಸೂರನ್ನು ಪುರಗೆರೆ ಅಂತ ಕರೀತಿದ್ರು. ಪುರ ಅಷ್ಟೇ, ಪಟ್ಟಣ. ಮೈಸೂರಲ್ಲ, ಕೆರೆ ಇತ್ತಲ್ಲ ಅರಮನೆ, ಈಗ ದೊಡ್ಡ ಕೆರೆ ಮೈದಾನ ಇದೆ. ಆ ಕೆರೆ, ದೊಡ್ಡ ಕೆರೆ ಇದ್ದದ್ರಿಂದಾಗಿ ಇದನ್ನು ಪುರಗೆರೆ ಅಂತ ಕರೆಯೋರು. ಮೈಸೂರು ಹಳೆ ಹೆಸರು. ಇಲ್ಲಿಗೆ ಒಬ್ಬ ಮಗ ತನ್ನ ಒಂದು ಗವರ್ನರಾಗಿ ಬರ್ತಾನೆ, ಮಂಡಲಾಧೀಶ ಅಂತ ಅಂದ್ಕೊಳ್ಳೋಣ. ತನ್ನ ಸಂಪತ್ತನ್ನು 3 ಜನಕ್ಕೆ ಹಂಚ್ತಾ ಅವನು. ಇವನು ಇಲ್ಲಿ ಬಂದ 1553 ನಂತರ ಮೈಸೂರು ಬರೋದು ಪಿಕ್ಚರ್ಗೆ. ಮುಮ್ಮಡಿ ಅಲ್ಲಿಂದಲೇ ತರ್ತಾರೆ. ಮುಮ್ಮಡಿ ಇತಿಹಾಸ ನೋಡಿದ್ರೆ ಬರೀ ಕಥೆ, ಚಂದಮಾಮ ಕಥೆ. ಆದರೆ ಇವ್ರು ನಂಬ್ತಾರೆ. ಇವರು ಚೆನ್ನಾಗಿದೆ, ಅರಮನೆಯವ್ರು ನಂಬ್ತಾರೆ. ಬಹುಶಃ ಇದೇ ಕಾರಣಕ್ಕೆ ಏನಾಗಿದೆ ಅಂದರೆ 16 ಗ್ರಾಮದಲ್ಲಿ ಅಲ್ಲಿ ಪ್ರಾರಂಭ ಆಯ್ತಲ್ಲ. 16 ಗ್ರಾಮ ಇಲ್ಲಿದೆ. 16 ಗ್ರಾಮ ಇಲ್ಲಿದೆ. ಚಾಮುಂಡಿ ಬೆಟ್ಟ ಇದೆ. ಚಾಮುಂಡಿ ಬೆಟ್ಟದಿಂದ ಒಂದು 13-15 ಕಿಲೋಮೀಟರ್ ದೂರದಲ್ಲಿದೆ. ಊರ ಹೆಸರೇ 16 ಅಂತ. 16 ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ಕೇಂದ್ರ ಅಲ್ಲಿ ಆ ಚಾಮರಾಜ ಅನ್ನೋನು ಇದ್ದ. ಅವನಿಗೆ ಒಬ್ಬಳು ಹೆಂಡತಿ ದೇವಾಜಮ್ಮಣ್ಣಿ, ನಾನು ಹೇಳಿದ್ನಲ್ಲ, ಮಗಳು ಚಿಕ್ಕ ದೇವಾಜಮ್ಮಣ್ಣಿ. ಅವನಿಗೆ ಸೇನಾಧಿಪತಿ, ಕಮಾಂಡರ್ ಇನ್ ಚೀಫ್ ಮಾರ್ನಾಯಕ. ಅವನು ಕಾರ್ಗಹಳ್ಳಿ ಅಂತ ಅವನದೇ ಒಂದು ಹಳ್ಳಿ. ಆ ಪಾಳೆಗಾರಿಕೆಗೆ ಅವನು ಬಾಸ್. ಇವನಿಗೆ ಸೇನಾಪತಿ. ಅವನಿಗೆ ಎಷ್ಟು ಹಳ್ಳಿ ಇತ್ತು ಗೊತ್ತು, ಇವನಿಗೆ 33 ಹಳ್ಳಿ ಇದೆ ಅಂತ ಹೇಳ್ತಾರೆ. ಅವತ್ತೊಂದು ಪಾಳೆಗಾರಿಕೆ ಜನ ತಪ್ಪು ತಿಳ್ಕೊಳ್ಳದವ್ರು ಹೇಳೋದಾದರೆ, ಇವತ್ತಿನ ನಮ್ಮ ದಾದಾಗಳು ಹಂಚ್ಕೊಂಡಿರ್ತಾರಲ್ಲ ಏರಿಯಾನ, ಆ ಥರ ತಪ್ಪು ತಿಳ್ಕೊಳ್ಳದವರು ನೀವು ಎಡಿಟ್ ಮಾಡಿ ಬಿಸಾಕಿ ಅದನ್ನ. ಅಷ್ಟೇ ಪಾಳೆಗಾರಿಕೆ ಅಂದರೆ ಅವತ್ತೊಂದು. ಇವನಿಗೆ 33 ಹಳ್ಳಿ ಇತ್ತು ಅಂತಾರೆ. ಇವನಿಗೆ 33 ಮಾರ್ನಾಯ್ಕಂಗೆ ಎಷ್ಟಿತ್ತೋ ಗೊತ್ತಿಲ್ಲ. 2 ಹಳ್ಳಿ ಇದ್ರೂ ಆಯಿತು, 1 ಹಳ್ಳಿ ಇದ್ರೂ ಆಯ್ತೆ. ಅಲ್ಲಿಗೆ ಅವನೇ ಕಿಂಗ್. ಪಾಳೆಗಾರ ಅಂತ ಹೇಳೋಕ್ಕೆ ಅವನು ರಾಜ ಅಂತ ಹೇಳಬೇಕು. ಅವನ ವ್ಯಕ್ತಿತ್ವ ಕಮ್ಮಿ ಆಗುತ್ತೆ. ಅವನು ಒಂದು ಪಲ್ಲಕ್ಕಿಯಲ್ಲಿ ಕೂತ್ಕೋಬೇಕು, ಹೊರಿಸ್ಕೋಬೇಕು, ಮುಂದೆ ತಮಟೆ ಬಡಿಸ್ಕೊಂಬರ್ಬೇಕು. ಅವನು 4 ಜನ ಹುಲಿವೇಟ್ ತರ್ಕೊಂಡಾಗೆ ಕುಡಿಬೇಕು, ಅಷ್ಟೇ. ಅದು ರಾಜತ್ವ ಆಗ. ಹೀಗೆ ಈ ಕಥೆ ಏನಾದ್ರು ಇಟ್ಕೊಳ್ಳಿ. ಮೈಸೂರು ಅರಮನೆಯವರು ಮುಮ್ಮಡಿಯವ್ರು ಹೇಳಿದ್ದನ್ನು ನಂಬ್ತಾರೆ. ಅಲ್ಮೇಲೆ ಮುನ್ನ ಕಥೆನೂ ಅಲ್ಲೇ ಬರೋದು, ಇನ್ನೆಲ್ಲೂ ಬರೋಲ್ಲ. ಅದು ಆಮೇಲೆ ಹೇಳಿಲ್ಲ. ಯಾಕೆ ನಂಬ್ತಾರೆ ಅಂದರೆ 16 ಗ್ರಾಮದಲ್ಲಿ ಪಾಳೆಗಾರಿಕೆ ಇತ್ತು, ನಿಜ, ಸಾಕ್ಷಿಗಳಿವೆ. ಸುಮಾರು 89-90 ವೀರಗಲ್ಲು, ಮಾಸ್ತಿ ಕಲ್ಲುಗಳಿವೆ ಅಲ್ಲಿ ಆ ಊರಲ್ಲಿ. ಅದರ ಬೆಲೆ ಗೊತ್ತಿಲ್ಲ ಜನಕ್ಕೆ. ಬಟ್ಟೆ ಒಗೆಯೋದಕ್ಕೆ ಇಂಥದ್ದಕ್ಕೆಲ್ಲ ಬಳಸ್ತಾರೆ ಕಲ್ಲನ್ನ. ಕೆಲವು ಕಲ್ಲುಗಳನ್ನ ಮನೆ ಪಕ್ಕ, ಮೋರಿ ಪಕ್ಕ ನೀರು ಬರ್ದಂಗೆ ನೆಟ್ಟಿದ್ದಾರೆ, ವೀರಗಲ್ಲು, ಮಾಸ್ತಿ ಕಲ್ಲುಗಳನ್ನ. ಆಯಿತಾ? ಶ್ರೀಕಂಠದತ್ತು ನಾನು ಕೇಳಿದೆ, ನಾನು ಹೋಗಿದ್ದೀಯಪ್ಪ ಅಲ್ಲಿಗೆ, ಇವೇ ದುರುಪಯೋಗ ಆಗ್ತಾಯಿದೆ, ಬಟ್ಟೆ ಒಗೆಯೋಕ್ಕೆ ಇತ್ಯಾದಿ ಏನು ಬರೆಸ್ತಾರೆ, ಮಹತ್ವ ಗೊತ್ತಿಲ್ಲ. ಪಂಚಾಯಿತಿ ಅಧ್ಯಕ್ಷನ ಹತ್ರ ನಾನು ಮಾತಾಡಿದೆ. ಅವನ ಜಾಗ ಕೊಡ್ತೀನಿ, ಅದಕ್ಕೆಲ್ಲ ಒಂದು ನಾನು ಮಾಡಿದೆ, ನಡೆಸಿ ಸರ್ ಬೇರೆ ಕಡೆ ಅಂತ ಅವನು ಹೇಳಿದ್ದಾನೆ. ನೀವು ರಾಜವಂಶಸ್ಥರು, ಯದುವಂಶ ಹುಟ್ಟು ಜಾಗ ನೀವು ನೋಡಿಲ್ಲ, ಒಂದಿನ ಬನ್ನಿ ತೋರಿಸ್ತೀನಿ.
ಜನ ನಿಮಗೆ ಊರಿಗೆ ಸೇರಿಸೋಲ್ಲ, ಊರಿಂದ ಮೆರವಣಿಗೆ ಮಾಡ್ತಾರೆ, ಮೆರವಣಿಗೆ ಮಾಡಿ ಕರ್ಕೊಂಡೋಗ್ತಾರೆ. ಇನ್ಸ್ಪೆಕ್ಷನ್ ಮಾಡಿ ನೋಡಿ, ಕೂತ್ಕೊಳ್ಳಿ, ಟೀ ಕುಡೀರಿ, ಮಾತಾಡಿ ಅವ್ರ ಹತ್ರ. ಆತ ಬರಲಿಲ್ಲ. ನಾನು ಒತ್ತಾಯ ಮಾಡಿ ಸಾಕಾಗಿ ಗೋರ್ಕಲ್ಲ ಮೇಲೆ ಮಳೆ ಹೊರಿದಂತೆ ಸರ್ವಜ್ಞ ಬಿಟ್ಟು ಆತ ಬರಲಿಲ್ಲ. ಬಹುಶಃ ನಾನು ಅಂದ್ಕೊಳ್ಳೋದು ಯಾಕೆ ಅಂದರೆ, ಶ್ರೀಕಂಠ ಜೊತೆ ಟೀಕೆ ಮಾಡೋಕ್ಕೆ ನಾನು ಹೇಳ್ತಿಲ್ಲ. ಬಹುಶಃ ಆತ ಅಂದ್ಕೊಳ್ಳೋದು ಮುಮ್ಮಡಿ ಬರೆದ ಇತಿಹಾಸ ಕರೆಕ್ಟು, ನಮ್ಮ ವಂಶ ಇಲ್ಲಿ ಅರಮನೆ ಒಳಗೆ ಶುರು ಆಯಿತು, ಮೈಸೂರಿನಲ್ಲೇ ಶುರು ಆಯಿತು ಅಂತ ಬರೆದಿದ್ರಲ್ಲ ಮುಮ್ಮಡಿ. 16ಗೆ ಹೋಗಿ ನೋಡೋದಕ್ಕೆ ಬೆಲೆ ಕೊಟ್ಬಿಟ್ರೆ ಇದಕ್ಕೆ ವಿರುದ್ಧ ಆಯಿತು, ಮುಮ್ಮಡಿಗೆ ವಿರುದ್ಧ ಆಯಿತು, ಮುಮ್ಮಡಿ ಹೇಳಿಕೆಗೆ. ಅದರಿಂದ ಬರಲಿಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಯಿತು, ಅದು ಬಿಡಿ. ಅಲ್ಲಿ ಪಾಳೆಗಾರಿಕೆ ನಡ್ಕೊಂಬರುತ್ತೆ. ಇವನು ಮದುವೆ ಆದ, ಇವನು ತಮ್ಮ ಅದನ್ನು ತಗೊಂಡ, ಯಾವುದೋ ಮಾರನಾಯಕನ ಊರು ಅವ್ನು ಕಿತ್ಕೊಂಡ, ಹಂಚ್ಕೊಂಡ್ರು. ಆಯಿತು, ಇವನು ಯದುವಂಶ ಬೆಳೆಯುತ್ತೆ ಅಲ್ಲಿಂದ ಯದುರಾಯನಿಂದ 1399ರಿಂದ. ಸಣ್ಣ ಪುಟ್ಟದ್ದು ಹಿಂಗಿದೆ. ಆಮೇಲೆ ಬೆಟ್ಟ ಚಾಮರಾಜ 3 ಮಕ್ಕಳಿಗೆ ಹಂಚ್ತಾ ಒಂದು ಭಾಗ ಮೈಸೂರಿಗೆ ಬರುತ್ತೆ, ಪುರಗೆರೆಗೆ. ಅದೇ ಮೈಸೂರು, ನಮ್ಮ ಇಂದಿನ ಮೈಸೂರು. 8 ರಾಜವಂಶ. ಯದುರ 25ರಲ್ಲಿ ಆರಂಭ ಮಾಡಿದ ಅನ್ನುವ ಕಾರಣದಿಂದ ಯದುರಾಯ ಪ್ರಮುಖ. ಮರಕ್ಕೆ ಪ್ರಾರಂಭದವಾಗಿ ಬೀಜವನ್ನು ನೆಟ್ಟ, ಅದು ಬೆಳೀತು, ಮುಂದೆ ಗಿಡ ಆಯಿತು. 8 ರಾಜವಂಶಗಳು 1585-82ವರೆಗೆ. ಆಗ ಮೈಸೂರಿನ ಪಾಳೆಗಾರ ಆಗಿದ್ದವನು ರಾಜ ಒಡೆಯರು, 9ನೇ ಪಾಳೆಗಾರ. ಪಾಳೆಗಾರ ಅಂದರೆ ಇವರು ಒಪ್ಪಲ್ಲ, ಮೈಸೂರು ಅರಮನೆ ಅಭಿಮಾನಿಗಳು ಒಪ್ಪಲ್ಲ. ಅವನು ಪಾಳೆಗಾರ, ವಿಜಯನಗರ ಸಂಸ್ಥಾನಕ್ಕೆ ಅಧೀನ. ದಸರಾ ಸಮಯದಲ್ಲಿ ಹೋಗಿ ಕಪ್ಪ ಕಾಣಿಕೆ ಸಲ್ಲಿಸ್ತಾ ಇದ್ದ ವ್ಯಕ್ತಿ. ಆದರೆ ಇವನಿಗೆ ರಾಜ್ಯದಾಹ ಜಾಸ್ತಿ ಇದೆ. ರಾಜ ಒಡೆಯರ್ 9ನೇ ರಾಜ. ಪಾಳೆಗಾರತ್ವದಿಂದ ರಾಜತ್ವಕ್ಕೆ ತನ್ನ ವಂಶವನ್ನು ಏರಿಸಿದಂಥ ವ್ಯಕ್ತಿ ರಾಜ ಒಡೆಯರ್. ರಾಜ ಅಂತ ನಾವು ರೆಕಗ್ನೈಸ್ ಮಾಡ್ತೀವಿ ಅವನ್ನ. ಪಾಳೆಗಾರ 2ನೇ ಮೇಲ್ಗಡೆ ಹಂತ ರಾಜ, 3ನೇ ಹಂತ ಮಹಾರಾಜ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮಹಾರಾಜ, ಆಯಿತಾ. ಇವನು 9ನೇಯವನು ರಾಜ ಒಡೆಯರು. ವಿಜಯನಗರಕ್ಕೆ ಸಾಮಂತ. ವಿಜಯನಗರ ಕಥೆನೇ ಹಳ್ಸೋಗಿದೆ. 1570-80ರಲ್ಲಿ ಬಹುಮನಿ ಯುದ್ಧ ಆದಾಗ 80ರಲ್ಲಿ ವಿಜಯನಗರ ನಾಶ ಆಗುತ್ತಲ್ಲ, ವಿಜಯನಗರ ಮುಗಿದೋಯ್ತು. ಮುಗಿದ ಮೇಲೆ ಅಲ್ಲಿ ವೆಂಕಟ ಅನ್ನೋನೊಬ್ಬ, ಆಮೇಲೆ ತಿರುಮಲ. ನಾಶವಾದ ವಿಜಯನಗರದ ಚೂರುಗಳಿಗೇನು ಉಳ್ಕೊಂಡಿವೆ ಅದನ್ನೆಲ್ಲ ಮತ್ತೆ ಗಂಟಾಕಿ ಯಾಕೆ ಹೊಸದಾಗಿ ಸಾಮ್ರಾಜ್ಯ ಶುರು ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅದೆಲ್ರಿಗೂ ಆಸೆ ಇದೆ. ಮನೆ ಬಿದ್ದೋಯ್ತು, ಆಯ್ತಪ್ಪ ರಿಪೇರಿ ಮಾಡೇನಾರು ಮನೆ ಶೇಪ್ ಕೊಡೋಣ ಮತ್ತೆ. ಆ ಥರದಲ್ಲಿ ವಿಜಯನಗರದ ವ್ಯಾಪ್ತಿ ಕನ್ನಡ, ತಮಿಳು, ತೆಲುಗು ಮಾತಾಡುವ ಭೂ ಪ್ರದೇಶಗಳಲ್ಲೂ ಹರಡ್ಕೊಂಡಿತ್ತದು. ಅಷ್ಟು ದೊಡ್ಡದು ವಿಜಯನಗರ. ಕನ್ನಡ, ತಮಿಳು, ತೆಲುಗು. ಅವನಿಗೆ 3 ಜನ ಮಕ್ಕಳು. ತಿರುಮಲಂಗೆ ವೆಂಕಟ ತಿರುಮಲ 2 ಹೇಳ್ತಾರೆ. 4 ಜನ ಅಂತಾರೆ, ಒಬ್ಬ ಸತ್ತೋಗಿದ್ದ ಅಂತಾರೆ. ಇತಿಹಾಸದಲ್ಲಿ ಯಾವುದೂ ಖಚಿತವಾಗಿಲ್ಲ. ಯದುವಂಶ ಪ್ರಾರಂಭ ಅಂತ ಹೇಳ್ತೀವಲ್ಲ, ಖಚಿತತೆ ಎಲ್ಲಿದೆ, ಎಲ್ಲಿಂದ ಬಂದ ಗೊತ್ತಿಲ್ಲ. ಯದುರಾಯ ಅವನ ಜಾತಿ ಗೊತ್ತಿಲ್ಲ, ಹೇಳೋದು ಸುಳ್ಳು. ಇಲ್ಲಿ 3 ಜನ ಮಕ್ಕಳಿಗೆ 3 ಭಾಷಾ ಪ್ರದೇಶಗಳನ್ನ ವಿಂಗಡಿಸ್ತಾನೆ ಅವನು. ಕನ್ನಡ ಮಂಡಲ, ತಮಿಳು ಮಂಡಲ, ತೆಲುಗು ಮಂಡಲ, ಒಂದೊಂದಕ್ಕೆ ಒಂದು ಕೇಂದ್ರ ಸ್ಥಳ. ಕನ್ನಡ ಮಂಡಲಕ್ಕೆ ಕೇಂದ್ರ ಸ್ಥಳ ಶ್ರೀರಂಗಪಟ್ಟಣ. ಅಲ್ಲಿ ಶ್ರೀರಂಗರಾಯ ಅಂತ ಗವರ್ನರ್, ಮಂಡಲಾಧೀಶ, ಕೇರ್ಟೇಕರು. ಅವನ 2ನೇ ತಿರುಮಲ ಅಂತಲೂ ಕರೀತಾರೆ. ಯಾವುದೋ ಒಂದು ಇಟ್ಕೊಳ್ಳ, ಶ್ರೀರಂಗರಾಯ ಅಂತ ಇಟ್ಕೊಳ್ಳ. ಅವನಿಗೆ ರಾಜ ಒಡೆಯರು ಕಪ್ಪ ಕೊಡಬೇಕು.
ನವರಾತ್ರಿ ಸಮಯದಲ್ಲಿ ಅವನು ದೊಡ್ಡದಾಗಿ ನವರಾತ್ರಿ ಆಚರಿಸ್ತಾನೆ. ಆಗ ಅವನ ಸಾಮಂತ ರಾಜರು ಯಾರಿದ್ದಾರೆ, ಪಾಳೆಗಾರಿಗಳು, ಒಂದಷ್ಟು ಸೈನ್ಯ ತಗೊಂಡೋಗಿ ಅವನಿಗೆ ತಮ್ಮ ಪ್ರದರ್ಶನ ಮಾಡಿ ಅವನಿಗೆ ಕಪ್ಪ ಕೊಟ್ಟು ದರ್ಬಾರಲ್ಲಿ ನಮಸ್ಕಾರ ಹೇಳಿ ಬರಬೇಕು. ಆದರೆ ಇವನಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ. ನಾನು ಯಾಕೆ ಸಾಲ ಮಾಡಿಲಿ ಅಂತ ಇವನು ರಾಜ್ಯದಾಹ. ಮೈಸೂರು ಕೆಸರೆ ಅಂತ ಒಂದು ಎಕ್ಸ್ಟೆನ್ಷನ್ ಇದೆ, ಅದು ಅವ್ರಿಗೆ ಸೇರಿದ್ದದ್ದು ಶ್ರೀರಂಗಪಟ್ಟಣಕ್ಕೆ. ಜೈಲು ಎಲ್ಲಿದೆ, ಮೈಸೂರು ಜೈಲಿದೆಯಲ್ಲ, ಒಂದು ಕೋಟೆ ಇತ್ತು ಅಷ್ಟೇ, ಮೈಸೂರು ಸೀಮೆ. ಆ ಕಡೆದು ಕೆಸರೆ, ಆ ಡೌನು. ಈ ಹಳೆಯ ಕಲ್ಲಿನಲ್ಲಿ ಕೋಟೆ ಕಟ್ಟಿದರು. ನಮ್ಮ ಇಂಜಿನಿಯರ್ಗಳು, ಆರ್ಕಿಟೆಕ್ಟ್ಗಳು, ರಾಜಕಾರಣಿಗಳು ಹೇಗೆ ಅಂದರೆ ಹೆರಿಟೇಜ್, ಮೈಸೂರು ಪಾರಂಪರಿಕ ನಗರಿ, ಪರಂಪರೆ ಉಳಿಸ್ಬೇಕು ಅಂತ ಭಾಷಣ ಮಾಡ್ತಾರೆ. ಪರಂಪರೆ ಅಂದರೆ ಏನು ಅಂತ ಗೊತ್ತಿಲ್ಲ. ಹೆರಿಟೇಜ್ ಸಿಟಿ ಅಂತಾರೆ, ಹೆರಿಟೇಜ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಸ್ಪೆಲ್ಲಿಂಗ್ ಅಂದರೆ ಅಕ್ಷರದ ಮಧ್ಯ ಇರುವಂಥ ಧ್ವನಿ ಅರ್ಥ ಗೊತ್ತಿಲ್ಲ. ಹಳೆ ಕಲ್ಗಳು ಕಿತ್ತಾಕ್ಬಿಟ್ಟು ಹೊಸ ಸೈಜ್ಗಳು ಕತ್ತರಿಸ್ಬಿಟ್ಟು ಹಾಕೊಂಡು ಕೋಟೆ ಕಟ್ಟಿದ್ರು ಆಗಿತ್ತು. ಹೆರಿಟೇಜ್ ಉಳಿಸ್ಬೇಕಾದ್ರೆ ಹಳೆದನ್ನೇ ಇಟ್ಟು ಮಾಡಬೇಕಾಗಿತ್ತು. ಹಾಳಾಗೋಗ್ಲಿ. ಇವನು ಅವ್ರಿಗೆ ಸೇರಿತ್ತಲ್ಲ ಕೆಸರೆ, ಅದನ್ನು ಇವನು ಆಕ್ರಮಿಸ್ಕೊಂಡ್ಬಿಡ್ತಾನೆ. ರಾಜವಾಡಿ ಕಂಪ್ಲೇಂಟ್ ಏನು ಹೇಳ್ತಾನೆ ಅವನಿಗೆ, ನಾವಲ್ಲಿ ನಮ್ಮೂರು ಬೆಳೆ ಬೆಳೆದ್ರೆ ನಿಮ್ಮೂರಿಂದ ಹಂದಿಗಳೆಲ್ಲ ಬಂದ್ಬಿಟ್ಟು ನಮ್ಮ ಬೆಳೆ ಮೇಯ್ಕೊಂಡು ಹೋಗ್ತವೆ ಅಂತ ಕುಂಟು ಕಾರಣ ಕೊಟ್ಬಿಟ್ಟು ಆಕ್ರಮಿಸ್ಕೊಂಬಿಟ್ಟು ಯುದ್ಧಕ್ಕೆ ಹೋಗ್ಬಿಡ್ತಾನೆ. ಇದಕ್ಕೆ ಹೋಗಿ ಬಲವಂತವಾಗಿ ಕಿತ್ಕೊಂಡ್ಬಿಡ್ತಾನೆ. ಅದನ್ನು ಕಾರಣ ಕೊಡೋದು ಹಂದಿಗಳು ಬೆಳೆ ನಾಶ ಮಾಡ್ತವೆ ಅಂತ. ಆಯಿತು, ಏನೋ ಒಂದು. ಆ ಶ್ರೀರಂಗರಾಯ ಇದ್ನಲ್ಲ, ಅವನಿಗೂ ಇವನಿಗೂ ಸಂಬಂಧ ಅಂದರೆ ಬಿಸಿಯಾಗೂ ಇರ್ತಾರೆ, ತಣ್ಣಗೂ ಇರ್ತಾರೆ. ಅವನು ಸ್ವಲ್ಪ ದುರ್ಬಲ ಶ್ರೀರಂಗರಾಯ. ಇನ್ಯಾವನೋ ಪಾಳೆಗಾರ ಅವನ ಮೇಲೆ ಗುರ್ರ ಅಂದರೆ ಅವನಿಗೆ ಫೈಟ್ ಮಾಡೋ ತಾಕತ್ತಿಲ್ಲ. ಅವನು ಇವನಿಗೆ ಹೇಳಿ ಕಳಿಸೋ ರಾಜವಾಡಿಯರಿಗೆ. ಇವನು ಸೈನ್ಯ ತಗೊಂಡೋಗಿ ಅವನ ಶತ್ರುನ ಬಲಿ ಹಾಕೋದು. ಲವ್ ಹೇಟ್ ರಿಲೇಷನ್ಶಿಪ್ ಅಂತಾರೆ ಇಂಗ್ಲೀಷ್ಲಿ. ಒಂದು ಸಲ ಚೆನ್ನಾಗಿರ್ತಾರೆ, ಒಂದು ಸಲ ಜಗಳ ಕಾಯ್ತಾರೆ. ಆ ಶ್ರೀರಂಗರಾಯಂಗೆ ಬೆನ್ನು ಪಣಿ ರೋಗ ಬರುತ್ತೆ, ಟ್ರೀಟ್ಮೆಂಟ್ ಇಲ್ಲ, ಕ್ಲೈಮ್ಯಾಕ್ಸ್ ಸೀರಿಯಸ್ ಆಗ್ಬಿಟ್ಟಿದೆ. ಹಾಗೆ ಏನವನಿಗೆ ತಲಕಾಡು ಹತ್ರ ಮಾಲಂಗಿ ಅಂತ ಇದೆ ಒಂದು ಊರು. ಕಾವೇರಿ ನದಿಗೆ ಈ ದಡದಲ್ಲಿ ತಲಕಾಡಿದೆ, ಆ ದಡದಲ್ಲಿ ಮಾಲಂಗಿ ಇದೆ. ಮಾಲಂಗಿಲಿ ಔಷಧಿ ಕೊಡ್ತಾರೆ ಅಂತಾರೆ. ಇವನು ಔಷಧಿ ತಗೊಳಕ್ಕೆ ಹೋಗೋಕ್ಕೆ ಮಾಲಂಗಿಗೆ. ತಲಕಾಡಲ್ಲಿ ವೈದ್ಯನಾಥೇಶ್ವರ ಇದ್ದಾನೆ. ವೈದ್ಯನಾಥೇಶ್ವರನ ಪೂಜೆ ಅವನು ವೈದ್ಯ, ಹೇಗೂ ವೈದ್ಯನಾಥೇಶ್ವರ ನನ್ನ ಗುಣಪಡಿಸ್ತಾನೆ. ನಮ್ಮ ರಾಜರ ನಂಬಿಕೆಗಳಲ್ವಾ. ಇವನು ಹೋಗ್ಬೇಕಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ. ಮಕ್ಕಳಿಲ್ಲ. ಇವನ ಮಂಡಲ ಯಾರು ಕೊಡೋದು ನೋಡ್ಕೊ ಅಂತ ಕಾಯ್ತಿರ್ತಾರೆ ಆ ಪಕ್ಕದವನ ಮೇಲೆ ಬೀಳೋಕ್ಕೆ. ಆಗ ರಾಜ ಒಡೆಯರ್ಗೆ ಹೇಳ್ತಾನೆ, ನೋಡ್ಯಾ ಈ ಥರ ನಾನು ಹೋಗ್ತಾ ಇದ್ದೀನಿ, ಕ್ರಾನಿಕ್ ಸ್ಟೇಜಲ್ಲಿದೆ, ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ನೀನು ನಾನು ಬರೋವರೆಗೆ ಇದನ್ನು ನೋಡ್ಕೊ, ಕೇರ್ ಟೇಕರ್ ಆಗಿ ನೋಡ್ಕೊ. ನಾನು ವಾಪಸ್ ಬಂದರೆ ನನಗೆ ಕೊಡು. ಒಂದು ಪಕ್ಷ ನಾನು ಅಲ್ಲೇ ಸತ್ತೋಗ್ಬಿಟ್ರೆ ನೀನೇ ನೋಡ್ಕೊಳ್ಳಯ್ಯ ಅಂತ ಹೇಳ್ದ ಅಂತ. ಇನ್ನೊಂದು ವರ್ಷನ್ ಏನೋ ಅವನು ರಾಜ್ಯದಾಹ ಇತ್ತಲ್ಲ ರಾಜ ಒಡೆಯರಿಗೆ, ಇವನು ದುರ್ಬಲ, ಆರೋಗ್ಯ ಸರಿ ಇಲ್ಲ ಅಂತ ಅವನಿಗೆ ಗೊತ್ತಾಯಿತು. ಅವನೇ ಮೇಲೆ ಬಿದ್ದು ಇವನನ್ನು ಕೊಂದ ಅಂತ ಇನ್ನೊಂದು ವರ್ಷನ್ನು. ಯಾವುದು ನಿಜ ಗೊತ್ತಿಲ್ಲ. ಇವನು ಮಾಲಂಗಿ ತಲಕಾಡಿಗೆ ಹೊಟ್ಟೋದ ಶ್ರೀರಂಗರಾಯ. ಒಂದು ವರ್ಷನ್ನು ಟ್ರೀಟ್ಮೆಂಟ್ ತಗೊಳಕ್ಕೆ ಹೋದ, ಆಗಲಿಲ್ಲ, ಸತ್ತ. ಇವನು ಕೇರ್ ಟೇಕರ್ ಆಗಿದ್ನಲ್ಲ, ಅವನು ಹೇಳಿದ್ನಲ್ಲ ನಾನೇ ಇಲ್ಲಿಗೆ ರಾಜ. ಅವನು ಸತ್ತು ಸಹಜವಾಗೇ ಇವನು ವಹಿಸ್ಕೊಂಡೋ ಅಥವಾ ಅವನು ದುರ್ಬಲ ಅಂಥೇಳಿ ಅವನನ್ನು ಕೊಂದು ಇವನು ವಹಿಸ್ಕೊಂಡೋ. ಒಟ್ಟಿನಲ್ಲಿ ಮೈಸೂರು ಪಾಳೆಗಾರಿಕೆಯ ವಿಸ್ತಾರ ಜಾಸ್ತಿ ಆಯಿತು. ರಾಜ ಅಂತ ಅನ್ನಿಸ್ಕೊಂಡಾಗ ಏರಿಯಾ ದೊಡ್ಡದಾಯ್ತಲ್ಲ. ಸಾಮಂತ ರಾಜ, ವಿಜಯನಗರದ ಸಮ್ರಾಟನೂ ಇವನಿಗೆ ಬೆಂಬಲ ಕೊಟ್ಟ ಅಂತ ಇನ್ನೊಬ್ರು ಹೇಳ್ತಾರೆ.
ಅದೇನಾರು ಹಾಕ್ಕೊಳ್ಳಿ. ವಿಜಯನಗರದ ಸಾಮಂತ ರಾಜನಿಗೆ ಇವನು ಸಾಮಂತ ಪಾಳೆಗಾರ ಆಗಿದ್ದ. ಈಗ ಡೈರೆಕ್ಟಾಗಿ ಅವನಿಗೆ ಸಾಮಂತ ರಾಜ ಆದ. ರಾಜ ಮೈಸೂರು ರಾಜತ್ವ ಸಿಕ್ಕಿದ್ದು ಇವನಿಂದ 1610 ಇಸ್ವಿ. 1399ರಲ್ಲಿ ಪ್ರಾರಂಭವಾದ ಪಾಳೆಗಾರಿಕೆ ರಾಜತ್ವದ ಮಟ್ಟಕ್ಕೆ ಏರಿದ್ದು, ಮೈಸೂರಿನ ಯದುವಂಶ ಏರಿದ್ದು 1610ರಲ್ಲಿ. ಅವನು ಸತ್ತ ಅಥವಾ ಸಾಯಿಸಲ್ಪಟ್ಟ ಶ್ರೀರಂಗರಾಯ. ಆಮೇಲೆ ಇವನು ಅಲ್ಲಿ ರಾಜ ಆದ. ವಿಜಯನಗರದಲ್ಲಿ ಕಥೆ ಏನು ಹೇಳ್ತೀವಿ, ಸಿಂಹಾಸನದ ಕಥೆ ಒಂದು ಬರುತ್ತೆ. ಮುಮ್ಮಡಿಯವರೇ ಬರೆಯೋದನ್ನ. ಶ್ರೀಮನ್ ಮಹಾರಾಜರು ವಂಶಾವಳಿಯಲ್ಲಿ ಬರೀತಾರೆ. ಧರ್ಮರಾಯ ಅವನ ಮೊಮ್ಮಗ ರತ್ನ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯ ಆಳ್ತಿದ್ರು. ಆ ಸಿಂಹಾಸನ ಕಂಪಿಲ ರಾಯಂಗೆ ಬರುತ್ತೆ. ಕಂಪಿಲ್ ರಾಯ ಅದ್ರ ಮೇಲೆ ಕೂತ್ಕೊಂಡು ಅವನು ರಾಜ್ಯ ಆಳ್ತಾನೆ. ವಿಜಯನಗರ ಮುಗಿದ ಮೇಲೆ ವಿಜಯನಗರಕ್ಕೆ ಮುಂಚೆ ಧರ್ಮರಾಯನ ಕಾಲದಲ್ಲಿ ಇದ್ದದ್ದು ಬರ್ತಾ ಬಂದು ವಿಜಯನಗರಕ್ಕೆ ಮುಂಚೆ ಕಂಪಿಲ್ ರಾಯಂಗೆ ಬರುತ್ತೆ. ಕಂಪಿಲ್ ರಾಯ ರಾಜ್ಯ ಆಡ್ತಾನೆ. ಇದೇ ರತ್ನ ಸಿಂಹಾಸನ ಮೇಲೆ ಕೂತ್ಕೊಂಡು ರತ್ನ ಸಿಂಹಾಸನ ಅಂದ ತಕ್ಷಣ ಇವತ್ತು ಮೈಸೂರಲ್ಲಿ ಏನು ನೋಡ್ತೀರಿ ಅದೇ ಪಿಕ್ಚರ್ ಬರೋದು ಕಣ್ಣಿಗೆ. ಅದಲ್ಲ, ಕಂಪಿಲ ರಾಯ ರಾಜ್ಯ ಆಡ್ತಾನೆ. ಮುಸಲ್ಮಾನರು ಆಕ್ರಮಣ, ನಾನು ಸೋಲ್ತೀನಿ ಸಾಯ್ತೀನಿ ಗೊತ್ತಾಗುತ್ತೆ ಅವನಿಗೆ. ಅವನೇನು ಮಾಡ್ತಾನೆ, ಈ ಧರ್ಮರಾಯನೇನು ಬಂದಿರ್ತಾನೆ ಸಿಂಹಾಸನ, ಮುಸಲ್ಮಾನರು ಕಿತ್ಕೊಂಡು ಹೋಗ್ಬಿಡ್ತಾರೆ ಅದನ್ನ ಅಂದ್ಬಿಟ್ಟು ಭೂಮಿ ಅಡೀಲಿ ಹೂತಾಕ್ಬಿಡ್ತಾನೆ. ಹೂತಾಕ್ಬಿಟ್ಟು ಯುದ್ಧ ಮಾಡಿ ಮುಗಿತವನ ಕತೆ. ಎಷ್ಟೋ ವರ್ಷಗಳು ಭೂಮಿ ಅಡಿಲೇ ಇತ್ತು ಸಿಂಹಾಸನ. ಈಗ ಯದುವಂಶದ ಜೊತೆಗೆ ಸಿಂಹಾಸನದ ಹೇಳ್ತಿದ್ರು ಒಂಚೂರು. ಅದನ್ನು ಎರಡು ಒಟ್ಟಿಗೆ ಅಂಟಾಕೊಂಡು ಸರಣಿ ಎಲ್ಲನೂ ಒಂಥರ ಚೈನ್ ರಿಯಾಕ್ಷನ್ನು. ವಿದ್ಯಾರಣ್ಯರು ವಿದ್ಯಾರಣ್ಯರು ಒಂದು ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಂಡು ಯೋಚನೆ ಮಾಡಿರ್ತಾರೆ. ಅವ್ರಿಗೆ ಹಳೆ ಕಥೆಗಳು ಬೇಡ. ಅವರು ಒಂದಿನ ಹೀಗೆ ಬರ್ತಾರೆ. ಅವರೇಗೂ ಋಷಿಗೆ ಸನ್ಯಾಸಿ, ಆಂಧ್ರದವರು, ಅವರು ಕನ್ನಡಿಗರಲ್ಲ. ಬಂದಾಗ ಎದುರು ನೋಡ್ತಾರೆ, ಒಂದು ಮೊಲ ಓಡಿ ಬರ್ತಾಯಿದೆ, ಹಿಂದೆ ಬೇಟೆ ನಾಯಿ ಓಡಿಸ್ಕೊಂಬರ್ತಾಯಿದೆ. ಒಂದು ನಾಯಿನೋ 4-5 ನಾಯಿಗಳಿದ್ವೋ ಗೊತ್ತಿಲ್ಲ. ಬೇಟೆ ನಾಯಿ ಓಡಿಸ್ಕೊಂಬರ್ತಾಯಿದೆ. ಮೊಲ ಓಡಿ ಬರ್ತಾಯಿದೆ. ಅಲ್ಲೊಂದು ದಿಣ್ಣೆ ಪ್ರದೇಶ ಇತ್ತು. ದಿಣ್ಣೆ ಹತ್ತಿರಕ್ಕೆ ಬಂದಾಗ ಮೊಲ ನಿಂತ್ಕೊಂಡು ಹಿಂದೆ ತಿರುಗುತ್ತೆ, ಹೆದರ್ಸುತ್ತೆ ಬೇಟೆ ನಾಯಿಗಳಿಗೆ. ಬೇಟೆ ನಾಯಿಗಳು ಓಡೋಗ್ತವೆ. ಇದನ್ನು ವಿದ್ಯಾರಣ್ಯರು ಗಮನಿಸ್ತಾರೆ. ಅವ್ರ ಕಣ್ಣೆದರಿಗೆ ಇದಾಗುತ್ತೆ. ಕತೆ ಹೇಳೋದು, ಆ ದಿಣ್ಣೆ ಮೇಲೆ ಓಡಿ ಬಂದಾಗ ಹೆದರ್ಕೊಂಡು ಓಡೋಗ್ತಾ ಇದ್ದ ಮೊಲ ನಿಂತ್ಕೊಂಡು ಆ ಪೌರುಷ ತೋರಿಸಿ ನಾಯಿಗಳನ್ನೇ ಓಡಿಸ್ತಲ್ಲ, ಅದು ಮೊಲದ ಕೆಲಸ ಅಲ್ಲ. ಆ ಸ್ಥಳದ ಮಹಾತ್ಮೆ ಏನೋ ಇದೆ. ದಿಣ್ಣೆವರೆಗೆ ಹೆದರ್ಕೊಂಡು ಓಡಿ ಬಂತು. ದಿಣ್ಣೆ ಮೇಲೆ ನಿಂತ ತಕ್ಷಣ ಜೋರು ಮಾಡ್ತು. ಅವರ ದೂರದೃಷ್ಟಿಗೆ ಇಲ್ಲೇನೋ ಇದೆ ಮಹಾತ್ಮೆ, ದಿಣ್ಣೆಲಿ ಸಿಂಹಾಸನ ಇದೆ ಅಂತ ಅನ್ನೋಷ್ಟೇನು ಗೊತ್ತಿಲ್ಲ. ಅಗಿಸ್ತಾರೆ ಅದನ್ನು. ಅಲ್ಲಿ ಅಗೆದಾಗ ವೀರರ ಪ್ರತೀಕವಾಗಿದ್ದಂಥ ರಾಜ ಸಿಂಹಾಸನ ಅಲ್ಲಿತ್ತು. ಧರ್ಮರಾಯಿಂದ ಕಂಪಿಲ ರಾಯಂಗೆ ಅವರಿಗೆ ಬಂದು ಭೂಮಿ ಒಳಗೆ ಅವಸ್ಕೊಂಡಿತ್ತು. ಅದನ್ನು ಅವರು ತೆಗಿಸ್ತಾರೆ ವಿದ್ಯಾರಣ್ಯರು. ಅವ್ರು ಕೂತ್ಕೊಳ್ಳೋಗಿಲ್ವಲ್ಲಪ್ಪ ಋಷಿಗಳವರು. ಹಕ್ಕ ಬುಕ್ಕರು ಅವ್ರ ಜೊತೆಲಿದ್ದರು. ಹಕ್ಕಂಗೆ ಹರಿಹರ ರಾಯ ಅಂತ ಹೇಳಿ ವಿಜಯನಗರದ ಸಾಮ್ರಾಜ್ಯ ಆ ಥರದಲ್ಲಿ ಶುರು ಆಗುತ್ತೆ. ಧರ್ಮರಾಯ ಮೊಮ್ಮಗ ಕೂತಿದ್ದ ಸಿಂಹಾಸನ ಕಂಪಿಲ ರಾಯನಿಂದ ಹರಿಹರ ರಾಯನಿಗೆ ಬಂದು ಕೃಷ್ಣದೇವರಾಯಂಗೆ ಬಂದು ವಿಜಯನಗರ ಸಾಮ್ರಾಜ್ಯ ಹೊಟ್ಟೋಯ್ತಲ್ಲ. ಮುಗಿದ ಮೇಲೆ ಅವನು 3 ಭಾಷಾ ಪ್ರದೇಶಕ್ಕೆ ಮಂಡಲಗಳು ಮಾಡಿದ್ನಲ್ಲ, ಕನ್ನಡ ತಮಿಳು ತೆಲುಗು ಮಂಡಲಗಳನ್ನ. ಶ್ರೀರಂಗಪಟ್ಟಣಕ್ಕೆ ಆ ರತ್ನ ಸಿಂಹಾಸನ ಬರುತ್ತೆ.
ಧರ್ಮರಾಯನ ಕಾಲದ ರತ್ನ ಸಿಂಹಾಸನ ವಿಜಯನಗರದ ಮೂಲಕ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿ ಇವನಾಗಿದ್ದ ಮಂಡಲಾಧೀಶ ಶ್ರೀರಂಗರಾಯ ಅದ್ರ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡೋನು ನವರಾತ್ರಿಲಿ. ಅದಕ್ಕೆ ಹೋಗಿ ನಮ್ಮ ರಾಜ್ ಒಡೆಯರು ನಮಸ್ಕಾರ ಮಾಡ್ತಿದ್ರು. ಪಾಳೆಗಾರ ಆಗಿದ್ದಾಗ ಕಪ್ಪ ಕೊಡ್ತಿದ್ರು ಸಿಂಹಾಸನದ ಮೇಲೆ ಕೂತ್ ದೊರೆಗೆ. ಈಗ ದೊರೆ ಇಲ್ಲ, ಸತ್ತ, ಸಾಯಿಸಲ್ಪಟ್ಟ, ಏನೋ. ಶ್ರೀರಂಗಪಟ್ಟಣ ಮಂಡಲ ನನ್ನದಾಯಿತು, ರಾಜ ಒಡೆಯರ್ದಾಯಿತು. ಶ್ರೀರಂಗಪಟ್ಟಣ ಇಡೀ ವ್ಯಾಪ್ತಿ ಬಂದ ಮೇಲೆ ಅರಮನೆಯು ಬಂತು. ಅರಮನೆ ಒಳಗಿರೋ ವಸ್ತುಗಳು ಬಂದವು, ಸಿಂಹಾಸನವೂ ಬಂತು. ಸಿಂಹಾಸನ ಬಂದಮೇಲೆ ಏನು ಮಾಡೋದು? ದರ್ಬಾರ್. ಆ ಮಹಾರಾಜ ನವರಾತ್ರಿಲಿ ಕೂತ್ಕೊಂಡು ದರ್ಬಾರ್ ಮಾಡ್ತಾಯಿದ್ದ, ಶ್ರೀರಂಗರಾಯ ಮಾಡಿದ್ದ. ಸಿಂಹಾಸನ ಇವನಿಗೆ ಸಿಕ್ಕಿದ ತಕ್ಷಣ ಸಿಂಹಾಸನದ ಜೊತೆ ತಳಕು ಹಾಕಿಕೊಂಡು ಬಂದಿದ್ದಂಥ ಸಂಪ್ರದಾಯಗಳು, ಆಚರಣೆ ವಿಧಾನಗಳು ಇವನಿಗೆ ಬಂದವು. ನೀವು ಪಾಲನೆ ಮಾಡಲೇಬೇಕು. ಒಂದು ದೊಡ್ಡ ಆಲ್ಟ್ರೇಷನ್ ನಾಯಿ ತರ್ತೀರಿ ಮನೆಗೆ, ನಾನು ಸಸ್ಯಾಹಾರಿ, ಮೊಟ್ಟೆನೇ ತಿನ್ನಲ್ಲ, ಮೊಟ್ಟೆ ಹಾಕಿದೆ ಅಂತ ಕೇಕ್ ತಿನ್ನಲ್ಲ. ಆದರೆ ಆಲ್ಟ್ರೇಷನ್ ನಾಯಿಗೆ ಅದನ್ನು ಏನು ಫೈಟರಾಗೆ ಬೆಳೆಸ್ಬೇಕಲ್ಲ ನಾನು. ಅದಕ್ಕೆ ಮಾಂಸ ತಂದು ಹಾಕಬೇಕು, ಮೊಟ್ಟೆ ಹಾಕಬೇಕು, ಈ ಥರ ಇದೆಯಲ್ಲ. ಸಿಂಹಾಸನ ಬಂದಮೇಲೆ ಅದಕ್ಕೆ ಕಂಟಾಕ್ಕೊಂಡು ಬಂದಿದ್ದದ್ದು ಯಾವುದು ಆಚರಣೆ? ನವರಾತ್ರಿ ಆಚರಿಸ್ಬೇಕು. ಅದುವರೆಗೆ ಯದುವಂಶದ ರಾಜರುಗಳು, ಪಾಳೆಗಾರರುಗಳು ರಾಜ ಒಡೆಯರನ್ನು ಸೇರಿಸಿ 1399ರಿಂದ 1610ರವರೆಗೆ ನವರಾತ್ರಿಯನ್ನು ಆಚರಿಸಿದ್ದರು ಅನ್ನೋದಕ್ಕೆ ಸಾಕ್ಷಿ ಇಲ್ಲ, ದಾಖಲೆ ಇಲ್ಲ. ಮನೆಯಲ್ಲಿ ನೀವು ಪೂಜೆ ಮಾಡಿರ್ಬೋದು, ಅದಕ್ಕೆ ಇಂಪಾರ್ಟೆನ್ಸೇ ಇಲ್ವಲ್ಲ. ಅಪ್ಪಟ ಬ್ರಾಹ್ಮಣ್ಯವನ್ನು ಫಾಲೋ ಮಾಡುವಂಥ ಜನ ಪೂಜಾ ಸಂಪ್ರದಾಯಗಳನ್ನು ಜಾರಿಯಲ್ಲಿ ಇಟ್ಕೊಂಡಿರುವಂಥವ್ರು ಮಾತ್ರ ಆಚರಿಸ್ತಾರೆ ಪೂಜೆ. ನವರಾತ್ರಿ ಇಲ್ವಲ್ಲ. ಸಿಂಹಾಸನ ಮೇಲೆ ಆಚರಿಸ್ಬೇಕು ಅಂತಲೇ ಗೊತ್ತಿಲ್ವಲ್ಲ. ನೀನು ಕಪ್ಪ ಕೊಡೋಕ್ಕೆ ಹೋದಾಗ ನೋಡ್ತಿದ್ದೆ ಅವ್ರನ್ನ ಆಚರಿಸೋದು ನೋಡ್ತಿದ್ದೆ ನೀನು. ಸಿಂಹಾಸನ ನಂದಿ ಆಗಿಬಿಡ್ತು, ಠೀಕ್, ಒಳ್ಳೇದಾಯಿತು. ನಾನೇ ಕೂತ್ಕೊಂಡು ಆಚರಿಸ್ತೀನಿ ನವರಾತ್ರಿ. ನೀವು ಮನೆ ಬಿಟ್ಟು ಹೋಗುವಾಗ ನನಗೊಂದು ಗಿಫ್ಟು ಕಾರ್ ಕೊಟ್ಬಿಟ್ಟು ಹೋಗ್ಬಿಡ್ತೀರಿ, ನಾನೇನು ಮಾಡಬೇಕಾಗ? ಕಾರನ್ನು ಬಳಸಲೇಬೇಕಲ್ಲ. ಕಾರ್ ಬಳಸಬೇಕಾದ್ರೆ ಪೆಟ್ರೋಲ್ ಹಾಕಬೇಕು, ವಾರಕ್ಕೊಂದಿನ ತೊಳಿಬೇಕು. ಅದೇ ತಾನೇ. ಸಿಂಹಾಸನ ಸಿಕ್ತು, ನವರಾತ್ರಿ ಅವನ ಆಚರಿಸ್ತಾ ಇದ್ದದ್ದು. ಸಿಂಹಾಸನ ಕೂತ್ಕೊಂಡು ದರ್ಬಾರ್ ಮಾಡ್ತಿದ್ದ, ನಾನು ಅದನ್ನೇ ಮಾಡಬೇಕು. ರಾಜ ಒಡೆಯರು ಯದುವಂಶದ 9ನೇ ವ್ಯಕ್ತಿ, ಪಾಳೆಗಾರತ್ವದಿಂದ ರಾಜತ್ವಕ್ಕೆ ಪ್ರಮೋಷನ್ ಪಡೆದವರು. 1610 ಆಶ್ವಯುಜ ಮಾಸದಲ್ಲಿ ಮೊಟ್ಟ ಮೊದಲಾಗಿ ನವರಾತ್ರಿಯನ್ನು ಆಚರಿಸಿ ಯದುವಂಶಕ್ಕೆ ಒಂದು ಹೊಸ ತಿರುವು ಕೊಡ್ತಾನೆ. ಟರ್ನಿಂಗ್ ಪಾಯಿಂಟ್ ಅದು. ಸೊ ಅದು ವಿಜಯನಗರದವ್ರ ಆಚರಣೆ, ವಿಜಯನಗರದ ಆಚರಣೆ ಅಲ್ಲ, ಧರ್ಮರಾಯ ಆಚರಿಸ್ತಿದ್ದ. ಅದನ್ನು ವಿಜಯನಗರದವ್ರು ಆಚರಿಸಿದ್ರು. ನೀವು ಪುರಾಣ ಮರ್ತುಬಿಡಿ, ವಿಜಯನಗರದಿಂದ ತಗೊಳ್ಳೋಣ ಅದನ್ನು. ನಾನು ಕತೆ ಹೇಳ್ತಿದ್ದೀನಿ, ಅವ್ರು ಹೇಳ್ತಿದ್ದೀನಿ. ವಾಸ್ತವಕ್ಕೆ ಬಂದರೆ ನಮ್ಗೆ ಸಿಗೋದು ರಾಮ ಕೃಷ್ಣ ಎಲ್ಲನೂ ಪುರಾಣದ ಕಥೆಗಳು, ಕಾಲ್ಪನಿಕ ವ್ಯಕ್ತಿಗಳು. ನಾವು ಕತೆ ಹೇಳ್ಕೊಬೋದು, ಕುರುಕ್ಷೇತ್ರದಲ್ಲಿ ಯುದ್ಧ ಆಯಿತು ಅಂತ. ಮಹಾಭಾರತ ಒಂದೇ ಇತಿಹಾಸ, ರಾಮಾಯಣ ಪಕ್ಕಾ ಪುರಾಣ. ಮಹಾಭಾರತ ಇತಿಹಾಸನ? ಹಾಂ, ಇತಿಹಾಸ. ಇವರು ಮಹಾಭಾರತನ ಇತಿಹಾಸ ಅಂತ ನಮ್ಮ ತಜ್ಞರು ಕನ್ಸಿಡರ್ ಮಾಡ್ತಾರೆ. ಈಗ ಮೈಸೂರು ದಸರಾ ಅಂತ ಕೆಲವರು ಆಚರಿಸ್ತಾರೆ ಮೈಸೂರಲ್ಲಿ. ಚಾಮುಂಡಿ ಪಕ್ಕಾ ಕಾಲ್ಪನಿಕ ವ್ಯಕ್ತಿ, ಪುರಾಣ. ಮೈಸೂರನ್ನ ನೀವು ಮೈಸೂರು ದಸರಾ ಆಚರಿಸೋರು ರಾಜನಾಗಿದ್ದ ಮೈಸೂರಿಗೆ ಅಂತಾರೆ. ಕಾಲ್ಪನಿಕ ವ್ಯಕ್ತಿ ನಿಜ ವ್ಯಕ್ತಿ ಮೇಲೆ ಫೈಟ್ ಮಾಡೋಕ್ಕಾಗುತ್ತಾ?
ಆವಾಗ ಚಾಮುಂಡಿ ಏನಾಗ್ತಾಳೆ, ಇಬ್ಬರೂ ಕಾಲ್ಪನಿಕ ವ್ಯಕ್ತಿ ಆಗಬೇಕು. ಅವಳು ನಿಜ ವ್ಯಕ್ತಿ ಆದರೆ, ಈಗ ವೀರ ಮಹಾವೀರ ಅಂತೀವಲ್ಲ, ಅವಳು ವೀರಿ ಮಹಾವೀರಿಯಾಗಿರಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ಲ ಫೂಲನ್ ದೇವಿ ಥರ, ಫೂಲನ್ ದೇವಿನ ಅವಳ ಹೆಸರು ಆ ಥರ ಅವಳು ಇವನನ್ನು ಕೊಂದಿರಬೇಕು. ಅಲ್ಲೊಂದು ತಮಾಷೆ ಪ್ರಶ್ನೆ ಏನು ಬರುತ್ತೆ ಅಂದರೆ, ಅಸುರ ಅಂದರೆ ಇವ್ರೇನು ಹೇಳೋದು, ಯಾರು ಸುರ ಅಲ್ಲ ಅವರು ಅಸುರ, ರಾಕ್ಷಸ. ಆ ಪ್ಲಸ್ ಸುರ ಅಂತ ಹೇಳ್ತಾರೆ. ಈ ಥರ ಅಸು ಪ್ಲಸ್ ರ ಅಂತ ಯಾಕೆ ಅನ್ಬಾರ್ದು? 2 + 3 = 5, 3 + 2 ಅದು 5ನೇ. ಆ ಪ್ಲಸ್ ಸುರ ಅಸುರ ಅಂದರೆ ಅಸು ಪ್ಲಸ್ ರ ಅಸುರ. ಹಸು ಅಂದರೆ ಪ್ರಾಣ. ಪ್ರಾಣವನ್ನು ಯಾರು ರಕ್ಷಿಸುತ್ತಾರೋ ಅವನು ಅಸುರ. ವಯಂ ರಕ್ಷಾಮಹ. ನಿಮ್ಮದೇ ಪುರಾಣದಲ್ಲಿ ಸಮುದ್ರ ಮಥನ ಆಗುತ್ತಲ್ಲ, ಅದಾದ ಮೇಲೆ ಕಾವಲುಗಾರರಾಗಿ ಕೆಲವನ್ನ ನೇಮಿಸ್ತಾರೆ. ಅವನು ವಿಷ್ಣು ನೇಮಿಸ್ತಾನೆ. ವಿಷ್ಣುನ ಯಾವನೋ ಇದ್ದಲ್ಲ, ದೇವರು, ದೊಡ್ಡ ದೇವರು, ಬ್ರಹ್ಮನ ವಿಷ್ಣುನ ಅವನು ಕರಿತಿದ್ದು ರಕ್ಷಾಮ ಅಂತ. ರಕ್ಷಾಮ ಅಂದರೆ ರಕ್ಷಿಸುವವನು. ಇನ್ನು ಕೆಲವರು ಯಕ್ಷಾಮ ಅನ್ಕೋತಾರೆ. ಯಕ್ಷಾಮ ಅಂದರೆ ಯಕ್ಷರು. ಸುರರು ಅಂದರೆ ದೇವತೆಗಳು ಅಂತೀರಿ. ಅವ್ರಿಗೆ ಶತ್ರುಗಳು ಅಸುರ. ದೇವತೆ ಅಲ್ದಿರೋರು ಹಸು ಪ್ಲಸ್ ರಾಣಿ. ಸುರರೇ ಇವನು. ಅಸುರರು ಸುರರನ್ನೇ ಯಾತಕ್ಕೆ ಹುಡುಕಿ ಕೊಂದರು? ಮಹಿಷಾಸುರನ ಕಥೆ ಹೇಳ್ತಿರಲ್ಲಪ್ಪ. ದೇವತೆಗಳನ್ನೆಲ್ಲ ಅವನು ದೇವತೆಗಳು ವರ ಕೇಳ್ಕೊತಾರೆ. ಖುಷಿಯಾಗಿದ್ದು ಇವನು ವರ ಕೇಳ್ಕೊಂಡು ದೇವತೆಗಳನ್ನೆಲ್ಲ ಕೊಲ್ತಾನೆ. ಜನನ ಯಾಕೆ ಕೊಲ್ಲೋಲ್ಲ, ದೇವತೆಗಳನ್ನ ಯಾಕೆ ಕೊಲ್ತಾನೆ? ಸುರರನ್ನು ಯಾಕೆ ಕೊಂದ? ಲಾಜಿಕ್ಕು. ಸುರರು ಸುರಾಪಾನ ಮಾಡುತ್ತಾ ಮೋಜು ಮಸ್ತಿಯಲ್ಲಿರುವಂಥ ಜನ. ದಕ್ಷಿಣ ಭಾರತವನ್ನು ಆಕ್ರಮಿಸ್ಕೊಂಡವ್ರು ಯಾರು? ಮೇಲ್ಗಡೆಯಿಂದ ಆರ್ಯರು ಅಂತ ಹೇಳ್ಕೊಳ್ಳುವಂಥ ಬ್ರಾಹ್ಮಣರು. ಯಾಗ ಮಾಡೋಕ್ಕೆ ಶುರು ಆಗ್ತಾರೆ. ಪರಶುರಾಮನೇ ತಾನೇ ಮೊದಲನೇ ಭೂ ಆಕ್ರಮಣಕಾರಿ ಅಂತ ಹೇಳೋದು. ಪರಶುರಾಮನ ಬ್ರಾಹ್ಮಣ ಅಂತ ಹೇಳ್ತೀರಿ. ಅನಾರೇನು ಓಡಿಸಿ ಭೂ ಆಕ್ರಮಣ ಮಾಡ್ತಾರೆ, ಮರಗಳು ಕಡಿದ್ಬಿಟ್ಟು ಜಮೀನು ಮಾಡ್ತಾರೆ. ಈ ಥರದಲ್ಲಿ ವಾದ ಮಾಡೋಕ್ಕೆ ನಾನು ಹೇಳ್ತೀನಿ, ಲಾಜಿಕ್ಕು. ಸುರನ್ನ ಯಾಕೆ ಹುಡುಕೊಂಡ, ಜನಗಳನ್ನ ಎತ್ತಿಕೊಳ್ಳಿಲ್ಲ? ಇದೇ ನಿಮ್ಮ ಚಾಮುಂಡೇಶ್ವರಿ ಸಪ್ತಸತಿ ತೆಗಿರಿ, ಅವಳ ಪುರಾಣ ತೆಗಿರಿ, ದೇವಿ ಪುರಾಣ ತೆಗಿರಿ. ಮಾರ್ಕಂಡೇಯ ಪುರಾಣದಲ್ಲಿ ನೀವು ತಂದಿದ್ರಲ್ಲ, ಅದರಲ್ಲಿ ಒಂದು ಭಾಗ ದೇವಿ ಭಾಗವತ. ಸಪ್ತಸತಿಯಲ್ಲಿ ಚಾಮುಂಡೇಶ್ವರಿ ಅವಳು ಶವವಾಹನೆ, ದೇವಿ ಶವವಾಹನೆ. ಈಗ ಆ ಕಥೆ ಆಮೇಲೆ ಹೇಳ, ಇದಕ್ಕೆ ಬರೋಣ. ಯದುವಂಶದ್ದಕ್ಕೆ ಇವನು ರಾಜ ಆದ, ನವರಾತ್ರಿಯನ್ನು ಪ್ರಾರಂಭಿಸ್ದ. ಯದುವಂಶದಲ್ಲಿ ನವರಾತ್ರಿಯನ್ನು ಪ್ರಾರಂಭಿಸಿ ಇತಿಹಾಸವನ್ನು ಸೃಷ್ಟಿಸಿದ ಮೊಟ್ಟ ಮೊದಲ ವ್ಯಕ್ತಿ ಎಂದರೆ ಯದುವಂಶದ 9ನೇ ರಾಜ ರಾಜ ಒಡೆಯರ್. ರಾಜತ್ವ ಮಟ್ಟ ಕೊಡ್ತಾನವನು. ಅವನಿಗೆ ಇಲ್ಲಿ ಪ್ರಾಸಂಗಿಕವಾಗಿ ಹೇಳಿಬಿಡ್ತಾನೆ ಇದನ್ನು. ಅಲ್ಮೇಲಮ್ಮ ಅನ್ನೋಳು ಅವನಿಗೆ ಶ್ರೀರಂಗರಾಯನೊಬ್ಬಳು ಹೆಂಡತಿ ಇದ್ಲು, ಅಲ್ಮೇಲಮ್ಮ ಅಂತ. ಅವಳು ಇವನು ಯಾರೋ ರಾಜ ಒಡೆಯರು. ಇದಾದ ಮೇಲೆ ಸಿಂಹಾಸನ ರಾಜ ಆದಮೇಲೆ ಅವನು ಸಾಯಿಸಿದ ಮೇಲೆ ರಂಗನಾಥನ ದೇವಸ್ಥಾನಕ್ಕೆ ಹೋಗ್ತಾನೆ. ಆಮೇಲೆ ರಂಗನಾಯಕಿ ಗುಡಿಗೆ ಹೋಗ್ತಾನೆ. ರಂಗನಾಯಕಿ ಒಂಥರ ನಿರಾಭರಣ, ಒಡವೆ ಇರಲ್ಲ. ಅರ್ಥಕ್ಕೆ ಯಾಕೆ ಏನೋ ಒಡವೆ ಹಾಕಿಲ್ವಲ್ಲ? ಇಲ್ಲ ಹಿಂದೂನ್ ಮಹಾರಾಣಿಯವರು ಅಂದರೆ ಶ್ರೀರಂಗರಾಯನ ಹೆಂಡತಿ ತಲಕಾಡಿಗೆ ಹೋಗುವಾಗ ಗಂಡನ ಜೊತೆಲಿ ಎಲ್ಲ ಒಡವೆನೂ ತಗೊಂಡು ಹೋಗ್ಬಿಟ್ರು. ಅವ್ರು ಇಲ್ಲಿದ್ದಾಗ ಮಂಗಳವಾರವನ್ನು ಶುಕ್ರವಾರ ಒಡವೆ ಕೊಡೋರು, ಪೂಜೆ ಮಾಡಿ ವಾಪಸ್ ಕೊಟ್ಬಿಡಿ ಕಿತ್ಕೊಳ್ಳೋರು. ತಲಕಾಡಿಗೆ ಹೋದಾಗ ಎಲ್ಲ ತಗೊಂಡು ಹೋಗ್ಬಿಟ್ರು. ಹಾಗೆ ಇವನು ಯಾರ ಹೇಳಿ ಕಳಿಸ್ತಾನೆ, ದೇವ್ರ ಒಡವೆ ದೇವ್ರದ್ದು, ನೀವೆಲ್ಲ ಬಳಸೋಂಗಿಲ್ಲ, ವಾಪಸ್ ಕಳಿಸಿ ಅಂತ. ಅವಳು ದೇವ್ರಿಗೆ ಕೊಡ್ತಿದ್ದು, ನಾನು ನನ್ನ ಒಡವೆ ಕೊಡ್ತಿದ್ದೆ, ನಾನ್ಯಾಕೆ ಕೊಡಲಿ, ಕೊಡಲ್ಲ ಅಂತ ಅವಳು ಹೇಳ್ತಾಳೆ ಅಂತ ಅಲ್ಮೇಲಮ್ಮ. ಇವನು ಮತ್ತೆ ಅವಳು ಒಪ್ಪದೆ ಅವರು ಬಲವಂತ ಕಿತ್ಕೊಂಬರಿ ಅಂತ ಹೇಳ್ತಾನಂತೆ. ಕಥೆ ಮುಮ್ಮಡಿಯವ್ರ
ಶ್ರೀಮನ್ ಮಹಾರಾಜರು ವಂಶಾವಳಿಲಿರೋದು. ಇನ್ಯಾವನು ಬರೆಯಲ್ಲ ಇದನ್ನು, ಇವರೊಬ್ಬರೇ ಬರೆಯೋರು. ಆಗ ಅವಳು ಇವ್ನು ನನ್ನನ್ನು ಹಾಳು ಮಾಡೋಕ್ಕೆ ಬರ್ತಾನೆ, ಅತ್ಯಾಚಾರ ಮಾಡ್ತಾನೆ ಹೀಗೆ ಅನ್ಕೊಂಬಿಟ್ಟು ಒಂದು ಮೂಗುತಿ ಕೊಡ್ತಾಳೇನೋ ಗೊತ್ತಿಲ್ಲ, ಇಲ್ಲ ಎಲ್ಲ ಒಡವಿನ ಸೊಂಟಿಗೆ ಹಾಕ್ಕೊಂಡು ಕಟ್ಕೊಂಡು ಒಳಗೆ ಬಿದ್ದೋಗ್ತಾಳೆ. ಶಾಪ ಕೊಟ್ಬಿಡ್ತಾಳೆ, ತಲಕಾಡು ಮರಳಾಗಲಿ ಮಾಲಂಗಿ ಮಾಡುವಾಗಲಿ ಮೈಸೂರು ಒಡೆಯರಿಗೆ ಮಕ್ಕಳಾಗ್ದಿರಲಿ ಶಾಪ ಕೊಟ್ಬಿಟ್ಲು. ಇವನಿಗೆ ಆಗೋಯ್ತು, ಸತ್ತೋಯ್ತು. ಇವನವಳು ಹುಡುಕ್ಸೋ ಪ್ರಯತ್ನ ಪಡಲ್ಲ. ಆಮೇಲೆ ಇವ್ರ ಪ್ರಕಾರ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪ್ರಕಾರ, ಆಮೇಲೆ ಅವತ್ತು ಸುದ್ದಿ ಗೊತ್ತಾದಾಗ ರಾತ್ರಿ ಅವಳು ಕನಸಿನಲ್ಲಿ ಬಂದುಬಿಡ್ತಾಳೆ. ಅಲ್ಮೇಲಮ್ಮ ದೆವ್ವವಾಗಿ ಬಂದು ಹೆದರ್ಸ್ತಾಳೆ. ಇವನು ಗಾಬರಿ ಆಗ್ಬಿಡ್ತು, ಎದ್ಬಿಟ್ಟು ತಮ್ಮ ಪುರೋಹಿತರುಗಳು ಅವ್ರು ಇರ್ತಾರಲ್ಲ, ಜ್ಯೋತಿಷ್ಯಗಳು, ಹಿಂಗೆ ಆಗ್ಬಿಟ್ಟಿದೆ, ಸತ್ತೋಗ್ಬಿಟ್ಟು ದೆವ್ವವಾಗಿ ಬಂದ್ಬಿಟ್ಟಿದ್ಲು, ಏನು ಮಾಡೋದು? ಆಗ ಅಯ್ಯೋ ಅವ್ರ ಹತ್ರ ಎಲ್ಲಕ್ಕೂ ಪರಿಹಾರ ಇದೆ, ಏನು ವರಿ ಮಾಡಿ, ಈ ಹೋಮ ಆ ಹೋಮ ಮಾಡಿ ನಮಗೆಲ್ಲ ದಾನ ಕೊಟ್ಬಿಡಿ, ಒಂದು 6 ಅಡಿನೋ ಅದೆಷ್ಟೋ ಉದ್ದದ್ದು ಚಿನ್ನದ ವಿಗ್ರಹ ಮೇಲೆ ಮುಂದೆ ಮಾಡಿಬಿಟ್ಟು ವರ್ಷಕ್ಕೆ 1 ದಿನ ಅವಳಿಗೆ ಪೂಜೆ ಮಾಡಿ, ಆಯುಧ ಪೂಜೆ ದಿನ ಅವಳ ಹೆಸರಿನಲ್ಲಿ ಒಂದು ಪೂಜೆ ಮಾಡಿಬಿಡಿ, ಒಂದೇ ಒಂದು ದಿನ, ಬಾಕಿ ದಿನ ಬೇರೆಯವ್ರಿಗೆ ಕೊಟ್ಬಿಡಿ, ಅವ್ರು ಪೂಜೆ ಮಾಡಲಿ, ಆಗ ನಿಮ್ಮ ಶಾಪ ಪರಿಹಾರ ಆಗುತ್ತೆ. ನಮಗೆಲ್ಲ ನೀವು ದಾನ ಕೊಡಬೇಕು, ಅದಿದ್ದೇ ಇದೆ ಅದು ಹೇಳದೆ ಹೋದ ಕಂಡೀಷನ್ನು. ಆ ಥರ ಅವನು ಪೂಜೆ ಮಾಡ್ತಾನೆ. ಆ ಆಯುಧ ಪೂಜೆ ದಿನ ಅಲ್ಮೇಲಮ್ಮನ ಪೂಜೆ ಮಾಡ್ತಾನೆ. ಅವನ ಎಲ್ಲ ದುಃಖವೂ ಪರಿಹಾರ ಆಯಿತು ಅಂತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರೀತಾರೆ. ಅವನು ಆವಾಗ ಆದೇಶ ಮಾಡ್ತಾನೆ, ಅವನು ಇನ್ನು ಮುಂದೆ ನಮ್ಮ ವಂಶದ ಪ್ರತಿಯೊಬ್ಬರು ನವರಾತ್ರಿ ಆಯುಧ ಪೂಜೆ ದಿನ ಅಲಮೇಲಮ್ಮನ ಅಮಲ ದೇವತಾ ಪೂಜೆ ಅಂತ ಹೇಳಿ ಅಮಲ ದೇವತೆಯ ಪೂಜೆ ಮಾಡಬೇಕು ಅಂತ ಅವನಲ್ಲಿ ಡೈರೆಕ್ಷನ್ ಕೊಟ್ಟ. ಅದನ್ನು ಇವರು ಫಾಲೋ ಮಾಡ್ತಿದ್ದಾರೆ. ಇವತ್ತು ಆಯುಧ ಪೂಜೆ ದಿನ ಅಮಲ ದೇವತೆ ಅಲ್ಮೇಲಮ್ಮನ ಪೂಜೆ ಮಾಡ್ತಾರೆ. ಬಾಕಿ ದಿನ ಒಂದೇ ದಿನ ಆಯುಧ ಪೂಜೆ ದಿನ ಬೆಳಿಗ್ಗೆ ಸೋಮೇಶ್ವರ ದೇವಸ್ಥಾನ ಆಯುಧಗಳು ಅರಮನೆಗೆ ಬರ್ತವೆ. ಸೋಮೇಶ್ವರ ದೇವಸ್ಥಾನ ಹೀಗೆ ಬರ್ತವೆ ಆಯುಧಗಳು, ಜಯಮಾರ್ತಾಂಡ ಗೇಟ್ ಹೊತ್ತಿಗೆ. ಈ ಕಡೆ ಶಿವಾಚಾರ್ಯ ಒಬ್ಬ ಇರ್ತಾನೆ, ತಮ್ಮಡಿ ಅಂತ ಕರೀತಾರೆ, ಶಿವಾಚಾರ್ಯ ಅಂತ ಅವ್ರು ಹೇಳ್ತಾರೆ. ಅವ್ರು ಬಂದಿರ್ತಾಳೆ ಅವ್ರು ಬಾಕಿ ದಿನ ಎಲ್ಲನ. ಈ ಶುದ್ಧ ಇದೆ ಒಂದು ಕರಿಕಲ್ ವಿಗ್ರಹ ಆಯಿತಾ, ಅದು ಅವರು ತಗೊಂಬರ್ತಾರೆ. ಅವರು ಬುಟ್ಟಿಲಿಟ್ಟು ತಗೊಂಬರ್ತಾರೆ. ದೇವಿ ಬುಟ್ಟಿಲಿ ಮುಚ್ಚಿರೋ ಬುಟ್ಟಿಲಿಟ್ಟು ಪೂಜೆ ಮಾಡಿ ತಗೊಂಬರ್ತಾರೆ. ಅರಮನೆಯಿಂದ ಒಡವೆ ಕೊಟ್ಟಿರ್ತಾರಂತೆ, ಅವತ್ತಿಗೆ ಧರಿಸ್ಬಿಟ್ಟು ಅದನ್ನು ಮುಚ್ಚಿಬಿಡೋದು, ಟೈ ಕಟ್ಕೊಂಡ್ಬಿಟ್ಟು ಕ್ಲೋಸ್ ಕಾಲರ್ ಕೋಟ್ಗೆ ಹಾಕೊಂಬಿಡೋದು. ಟೈ ಯಾಕೆ ಕಟ್ಟಬೇಕು? ಕ್ಲೋಸ್ ಕಾಲರ್ ಕೋಟ್ ಹಾಕ್ಕೊಂಡ್ರೆ ಅಲಂಕೃತಿ ಅಲ್ಮೇಲೆ ಬುಟ್ಟಿ ಒಳಗೆ ಮುಚ್ಚಿಟ್ಬಿಟ್ಟು ಅರಮನೆಗೆ ತಗೊಂಬರ್ತಾರೆ. ಅರಮನೆ ಬಾಗಿಲಿಗೆ ಬಂದಾಗ ಆಯುಧಗಳು ಒಳಗೆ ಹೋಗ್ತವೆ, ಇವಳು ಅರಮನೆಗೆ ಪ್ರವೇಶ ಇಲ್ಲ. ಈ ಕಡೆ ಅಡುಗೆ ಮನೆ ಕಡೆ ಬರ್ತಾಳೆ. ಈಗ ಪ್ಯಾಲೇಸ್ ಬೋರ್ಡ್ ಇದೆ, ಅವ್ರ ಮೇಲ್ಗಡೆ ಮುಂಚೆ ಊಟದ ಹಾಲ್ ಅದು. ನವರಾತ್ರಿ ಸಮಯದಲ್ಲಿ ಹಸುಗಳನ್ನ ಊಟಕ್ಕೆ ಕರೆದರೆ, ಫಂಕ್ಷನಿಗೆ ಕರೆದರೆ, ಫುಡ್ ದಬ್ಬ ಅದು ಇದಕ್ಕೆ ಕರೀತಾರಲ್ಲ, ಅವಾಗ ಆ ಹಾಲ್ನಲ್ಲಿ ಊಟ, ಅಲ್ಲಿ ಅವನಿಟ್ಟು ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡಿ ಟೇಬಲ್ ಮೇಲೆ ಗೌರಿ ಹಬ್ಬದಲ್ಲಿ ನೀವು ಟೇಬಲ್ ಮೇಲೆ ಗೌರಿ ಇಡ್ತೀರಲ್ಲ, ಆ ಥರ ಅಲಂಕಾರ ಮಾಡಿ ಟೇಬಲ್ಗೆ, ಟೇಬಲ್ ಮೇಲೆ ಟೇಬಲ್ ಕ್ಲಾತ್ ಹಾಕ್ಬಿಟ್ಟು ಟೇಬಲ್ ಅಡಿಲೇ ಬುಟ್ಟಿ ಇಡೋದು. ಮೇಲ್ಗಡೆ ಕರ್ಟನ್ ಮುಚ್ಚಿರ್ತಾರೆ. ಬುಟ್ಟಿ ಒಳಗೆ ಅವಳಿದ್ದಾಳೆ, ಟೇಬಲ್ ಅಡಿಲಿಡ್ತೀರಿ, ಟೇಬಲ್ ಮೇಲೆ ಶಾರದೆ ವಿಗ್ರಹ ಇಡ್ತೀರಿ. ಶಾರದಾಲಂಕೃತಿ ಅಲಮೇಲಮ್ಮ ಅಂತ ಹೇಳೋದು. ಶಾರದಾಲಂಕೃತಿ ಅಮಲ ದೇವತೆ. ಮಹಾರಾಜ ಅನ್ನಿಸ್ಕೊಂಡವನು ಬರ್ತಾನಲ್ಲಿಗೆ, ಶಾರದೆಗೆ ಪೂಜೆ ಮಾಡ್ತಾನೆ. ಅಲ್ಮೇಲಮ್ಮಗೆ ಪೂಜೆ ಮಾಡಲ್ಲ, ತಿರುಗೂ ನೋಡಲ್ಲ ಅಲ್ಮೇಲಮ್ಮನ ಕಡೆಗೆ. ಗೊತ್ತಾಯ್ತಲ್ಲ, ಪಿಕ್ಚರ್ ಬಂತಲ್ಲ, ಟೇಬಲ್ ಮೇಲೆ ಶಾರದೆ, ಅಡಿಲಿ ಮರೆಯಲ್ಲಿ ಇವಳು ಹೌಸ್ಕೊಂಡಿದ್ದಾಳೆ, ಬುಟ್ಟಿ ಮೇಲೆ ಕರ್ಟನ್ನು. ಅವನು ಹೊಟ್ಟೋಗ್ತಾನೆ. ಆಮೇಲೆ ರಾಣಿ ಅನ್ನಿಸ್ಕೊಂಡು ಹೆಣ್ಮಗಳು ಬರ್ತಾಳೆ. ಹೆಂಗಸರು ಸ್ವಲ್ಪ ಹೆದರ್ತಾರಲ್ಲ, ಅವರು ಹರಿಸ್ಕೊಂಡಿರ್ತಾರೆ ಅಲ್ಮೇಲಮ್ಮಗೆ, ನೀಗೇನೋ ಗಿಫ್ಟ್ ಕೊಡ್ತೀನಿ ಅಂತ. ಆಕೆ ಬಂದು ಶಾರದೆ ಪೂಜೆ ಮಾಡಿ ಒಂದು ಸಲ ಕರ್ಟನ್ ತೆಗೆದು ಅಲ್ಮೇಲಮ್ಮನ ನೋಡಿ ಹರಿಸ್ಕೊಂಡಿರ್ತಾರಲ್ಲ, ಏನೋ ಗೊತ್ತಿಲ್ಲ ಏನು ಅಂತ,
ಅಲ್ಲಿ ಬುಟ್ಟಿ ಒಳಗಿಟ್ಬಿಟ್ಟು ಥಟ್ಟಂತ ಮುಚ್ಚಿಬಿಟ್ಟು ಹೊಡೆಯುತ್ತಾರೆ. ಮಾರನೇ ದಿನ ಬೆಳಗ್ಗೆ ಆಯುಧಗಳು ಬನ್ನಿ ಮಂಟಪಕ್ಕೆ ಹೋಗ್ತಾವಲ್ಲ, ಆಯುಧಗಳು ಬನ್ನಿ ಮಂಟಪಕ್ಕೆ ಹೋಗ್ತಾಳೆ. ಇವಳು ಯಥಾ ಪ್ರಕಾರ ತನ್ನ ಶಿವಾಚಾರ್ಯನ ಮನೆಗೆ ಹೋಗ್ತಾಳೆ. ಮುಂದಿನ ವರ್ಷ ಆಯುಧ ಪೂಜೆವರೆಗೂ ಅವಳಿಗೆ ಅಲ್ಲೇ, ಅವಳು ಯಾರೂ ನೋಡಲ್ಲ. ಇದು ಅಲ್ಮೇಲಮ್ಮನ ಪೂಜೆ ಅರಮನೆಗೆ ತಗಲಾಕೊಂಡಿದೆ. ಕುರುಡನ ಸಂಪ್ರದಾಯ ಅವ್ರು ಆಚರಿಸ್ತಾರೆ. ಇಲ್ಲಿ ನಾನು ಹೇಳಕ್ಕೆ ಹೊರಟದ್ದು ರಾಜ ಒಡೆಯರ್ಗೆ 1610 ಅವಳು ಶಾಪ ಕೊಟ್ಟಳು. ಇವನು ನನ್ನನ್ನು ಹಾಳು ಮಾಡೋಕ್ಕೆ ಬರ್ತಾನೆ ಅಂದ್ಕೊಂಡು ಇವನಿಗೆ ಶಾಪ, ನಿನ್ನ ವಂಶ ಎಕ್ಕುಟ್ಟೋಗ್ಲೆ ಕಣಯ್ಯ ಅಂತ ಹೇಳಿ. ತಲಕಾಡು ಏನು ಮಾಡಿತ್ತು, ಅದ್ಯಾಕೆ ಮರಳಾಗಲಿ ಅಂದ್ಲು, ಮಾಲಂಗಿ ಮಡವಾಗಲಿ ಅಂತ ಅವೇನು ಮಾಡಿದ್ರು ಇದಕ್ಕೆ. ಇವಳಿಗೆ ಶತ್ರು ಇವನು ತಾನೆ, ಇವನಿಗೆ ಬೈಬೇಕು, ಶಾಪ ಇವನಿಗೆ ಕೊಡಬೇಕು. ಅದಕ್ಕೆ ಕಾರಣ ಬೇರೆ ಹೇಳ್ತೀವಿ ನಾವು, ಆಯಿತಾ. ಮುಮ್ಮಡಿಯವರು ಕಟ್ಟಿದ ಕಟ್ಟುಕಥೆ ಇದು ನನ್ನ ದೃಷ್ಟಿಯಲ್ಲಿ. ಅದು ನಾನೊಂದು ಪುಸ್ತಕನೇ ಬರೆದೆ, ಅಲ್ಮೇಲಮ್ಮನ ಶಾಪ ಒಂದು ಶವ ಪರೀಕ್ಷೆ ಅಂತ. ಅಲ್ಮೇಲಮ್ಮ ಅನ್ನೋ ಹೆಣ್ಮಗಳೇ ಇಲ್ಲ. ಆಯಿತು, ರಾಜ ಒಡೆಯರ್ಗೆ 1610 ಶಾಪ ಕೊಟ್ಟಳು. 17ರಲ್ಲಿ ಅವನು ಸಾಯ್ತಾನೆ 1617ಕ್ಕೆ. ಸಾಯುವಾಗ ತನ್ನ ಪ್ರಧಾನಮಂತ್ರಿ ದಳ್ವಾಯಿ ಅವರು ಇರ್ತಾರಲ್ಲ, ಸೇನಾಪತಿಗಳ ಕರೆದು, ನೋಡ್ರಿ ಈಗ ನಾನು ಸಾಯ್ತಾ ಇದ್ದೀನಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರೆಯೋದು, ಬೇರೆಯವರಲ್ಲ. ಮುಮ್ಮಡಿ ಅಂದ ತಕ್ಷಣ ವಂಶದ ಇತಿಹಾಸ ಬರೆದಿರೋ ವ್ಯಕ್ತಿ. ನಾನು ಸಾಯ್ತಾ ಇದ್ದೀನಿ, ನನ್ನ ಮಗ ಕಾಳಿಗದಲ್ಲಿ ಸತ್ತೋಗಿದ್ದಾನೆ. ಈಗ ನನ್ನ ಕಿರಿಯ ರಾಣಿ ತಿಮ್ಮಜಮ್ಮಣ್ಣಿ 6 ತಿಂಗಳ ಗರ್ಭಿಣಿ. ಇನ್ನು 3 ತಿಂಗಳಾದ್ಮೇಲೆ ಅವಳಿಗೆ ಗಂಡು ಮಗು ಆಗುತ್ತೆ. ನಾನು ಸತ್ತ ನಂತರ ನನ್ನ ಮೊಮ್ಮಗನಿಗೆ ಪಟ್ಟ ಕಟ್ಟಿ, ಅನಂತರ ಮೊಮ್ಮಗನ ನಂತರ ನನ್ನ ಮಗನಿಗೆ ಪಟ್ಟ ಕಟ್ಟಿ ಅಂತ ಹೇಳಿ ಠಕ್ ಅಂತ ಸತ್ತೋಗ್ತಾನೆ. ಸಿನಿಮಾ ಟಕ್ ಅಂತ ಸತ್ತೋಗ್ತಾನೆ ಅವನು. ಅದೇ ರೀತಿ ಅವ್ನು ದಫನ್ ಮಾಡ್ತಾರೆ. ಅವನ ಮೊಮ್ಮಗನಿಗೆ ಪಟ್ಟ ಕಟ್ತಾರೆ, ಮಗನಿಗೆ. ಮಗ ಸತ್ತೋಗಿದ್ದಲ್ಲ, ದೊಡ್ಡ ಮಗ. 3 ತಿಂಗಳ ನಂತರ ಅವನ ಕಿರಿಯ ರಾಣಿ ತಿಮ್ಮಜಮ್ಮನಿಗೆ ಗಂಡು ಮಗು ಆಗುತ್ತೆ. ಮೊಮ್ಮಗನ ನಂತರ ಅವನಿಗೆ ಪಟ್ಟ ಕಟ್ತಾರೆ. ಅವನ ಹೆಸರು ಇಮ್ಮಡಿ ರಾಜ ಒಡೆಯರ್ ಅಂತ. ಅವಳು ಶಾಪ ಕೊಟ್ಟದ್ದು ರಾಜ ಒಡೆಯರ್ಗೆ, ಅವನೇ ಮೊದಲನೇ ವ್ಯಕ್ತಿ. ಶಾಪನ ನೀವೊಂದು ಬಾಣ ಅಂತ ಅಂದ್ಕೊಂಡ್ರೆ ತುಂಬ ಅರ್ಥವಾಗಿ ಚೂಪಾಗಿರುತ್ತೆ ಬಾಣ, ಮೊಂಡಾಗಿಲ್ಲ. ಅವನಿಗೆ ಶಾಪ ಕೊಟ್ಟೆ, ಅವನಿಗೆ 7 ವರ್ಷದ ನಂತರ ಮಗು ಆಯ್ತಲ್ಲ, ಅವನು ರಾಜ ಆಗ್ತಾನೆ. ಆಮೇಲೆ ಶಾಪ ಬೀದಿಲಿ ಹೋಗೋರೆಲ್ಲ ಶಾಪ ಕೊಡೋಕ್ಕಾಗುತ್ತಾ? ಶಾಪ ಕೊಡೋದು ಪುರಾಣದಲ್ಲಿ. 100 ವರ್ಷಗಳು ತಪಸ್ಸು ಮಾಡಬೇಕು, ಊಟ ಮಾಡಬಾರ್ದು. ಪಾರ್ವತಿ ಅಪರ್ಣೆ ಅನ್ನಿಸ್ಕೊತಾಳೆ, ತರಗೆಲೆನೂ ತಿನ್ನಲ್ಲ ಅವಳು. ತರಗೆಲೆ ತಿಂದು ಊಟ ತಪಸ್ಸು ಮಾಡ್ತಾಳೆ, ಅದನ್ನು ಬಿಡ್ತಾಳೆ. ಹಸ್ಕೊಂಡು ತಪಸ್ಸು ಮಾಡ್ತಾಳೆ. ಕೆಲವರು ಒಂಟಿ ಕಾಲನ್ನು ನಿಂತ್ಕೊಂಡು ತಪಸ್ಸು ಮಾಡ್ತಾರೆ. ಪುರಾಣದಲ್ಲಿದೆ. ಆ ಒಡವೆಗಳು ನನ್ನದು, ದೇವಿ ನನಗೆ ಕೊಟ್ಟಿಲ್ಲ, ರಂಗಾಕಿ ನಂಗೆ ಕೊಟ್ಟಿಲ್ಲ, ನಾನು ನನ್ನ ಒಡವೆನ ಅವಳು ಕೊಡ್ತಿದ್ದೆ ಅಂತ ಹೇಳೋದಾದರೆ, ದೇವಿಗೆ ಕೊಡಲ್ಲ, ಹೊಳೆಗೆ ಬಿಸಾಕ್ತೀನಿ ದೇವಿಗೆ ಕೊಡಲ್ಲ ಅಂತ ಹೇಳೋ ಹೆಣ್ಮಗಳಿಗೆ ಎಷ್ಟೊಂದು ವ್ಯಾಮೋಹ ಇದೆ ಒಡವೆ ಮೇಲೆ, ಆಭರಣದ ಮೇಲೆ. ಅವಳಿಗೆ ಶಾಪ ಕೊಡೋ ಶಕ್ತಿ ಇರುತ್ತಾ? ಈ ಕುಡುಕರು ಬೀದಲ್ಲಿ ಶಾಪ ಕೊಡ್ತಾರಲ್ಲ, ಹೆಂಡತಿ ಕುಡಿಯೋಕ್ಕೆ ಹೆಂಡ ಕುಡಿಯೋಕ್ಕೆ ದುಡ್ಡು ಕೊಡದೆ ಆದರೆ ಬೋಳ್ದೊಟ್ಟು ಅವನು ಬೈತಾನಲ್ಲ ಅವಳನ್ನ, ನಿನ್ನ ಮನೆಗೆ ಕೊಟ್ಟಾಗ ಅವನು ಬೈತಾನೆ. ಇಲ್ಲಿ ಇಂಥ ಆಸೆ ಬುರ್ಕಿ ಹೆಣ್ಮಗುಗೆ ನೀವು ಆ ಪ್ರಶ್ನೆ ಕೇಳುವಾಗಿಲ್ಲ. ಕುರುನಂಬಿಕೆ ಮೈಸೂರು ಅರಮನೆಯಲ್ಲಿ ಇವತ್ತು ಫಾಲೋ ಮಾಡ್ಕೊಂಬಂದಿದ್ದಾರೆ. ಮುಮ್ಮಡಿ ಅವರು ಡೈರೆಕ್ಷನ್ ಕೊಟ್ಟರು. ಮುಮ್ಮಡಿ ಬರೆಯೋದು ಬಿಟ್ಟರೆ ಅಲಮೇಲಮ್ಮನ ಹೆಸರನ್ನು ಇನ್ಯಾರೋ ಯಾವ ಇತಿಹಾಸಕಾರನೂ ಹೇಳಿಲ್ಲ. ಹೈವದನ್ ರಾವು ಗೆಜೆಟ್ಟಿರಲಿ ಒಂದು ಮಾತು ಬರೀತಾರೆ, ಮೈಸೂರು ಗೆಜೆಟ್ಟಿರಲಿ. ತಲಕಾಡಿನ ವೈದ್ಯನಾಥೇಶ್ವರಿ ದೇವಸ್ಥಾನ ಮುಂದೆ ಒಂದು ಕಲ್ಲು ಮಂಟಪ ಇದೆ. ಅಲ್ಲಿ ಜನರನ್ನ ಕೇಳಿದ್ರೆ ಆ ಜನ ಅಲ್ಲಿ ಕೂತ್ಕೋತಾರೆ ಬಂದು ಬಿಸಿಲಲ್ಲಿ. ಅವ್ರು ಕೇಳಿದ್ರೆ ಇದು ಅಲಮೇಲಮ್ಮನ ಸಮಾಧಿ ಅಂತ ಹೇಳ್ತಾರೆ. ಆದರೆ
ದೇವಸ್ಥಾನದ ಮುಂದೆ ಹೆಣನ ಸುಡೋದು ಎಲ್ಲಿ ಸಾಧ್ಯವೇ ಇಲ್ಲ, ಇದು ನಂಬಕ್ಕೆ ಆಗೋಲ್ಲ ಅಂತ ಅವರು ಬರೀತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕತೆ ಹೇಳೋದು ಬಿಟ್ಟರೆ ಅವರೊಬ್ಬರೇ ಅಲ್ಮೇಲಮ್ಮನ ಹೆಸರು ಹೇಳಿರೋದು ಈ ಕಾರಣಕ್ಕೆ. ಜನ ಹೇಳ್ತಾರೆ ಅದನ್ನು ಈ ಥರ ಅಂತ. ಅದು ದೇವಸ್ಥಾನದ ಪಕ್ಕದಲ್ಲಿ ಮುಂಭಾಗದಲ್ಲಿ ಯಾರೂ ಹೆಣ ಸುಡೋದಿಲ್ಲ, ಹೂಡೋದಿಲ್ಲ. ದೇವಸ್ಥಾನ ಪವಿತ್ರವಾದ ಜಾಗ, ಸ್ಮಶಾನ ಅಲ್ಲ ಅಂತ ಅವರು ಅದನ್ನು ಬರೀತಾರೆ. ಇನ್ಯಾರೂ ಹೇಳಿಲ್ಲ. ಮುಮ್ಮಡಿಯವರು ಯಾಕೆ ಹೇಳಿದ್ದಾರೆ ಅಂದರೆ, ನನ್ನ ಅನಿಸಿಕೆ, ಬ್ರಿಟಿಷರು ರಾಜ್ಯ ಕಿತ್ಕೊಂಡಾಗ ಡಾಲ್ ಹೌಸ್ ಇದ್ದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಾನೆ. ನನಗೂ ಮಕ್ಕಳಾಗ್ತಿತ್ವಪ್ಪ, ಶಾಪದಿಂದಾಗ ಆಗಲಿಲ್ಲ. ಒಂದು ಕುಂಟ ಕಾರಣ ಕಟ್ಟಿದ್ದಾರೆ ಇವರು. ಅವ್ರಿಗಿಬ್ಬರು ಮಕ್ಕಳಿಗೆ ಗಂಡು ಮಕ್ಕಳಿದ್ರು. ಮುಮ್ಮಡಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಮುಮ್ಮಡಿಗೆ 5 ಜನ ಬ್ರಾಹ್ಮಿ ಪತ್ನಿಯರು, 15 ಜನ ಗಾಂಧರ್ವ ಪತ್ನಿಯರು. 9ನೇ ಹೆಂಡತಿಗೊಬ್ಬ ಮಗ ಇದ್ದಾನೆ, 10ನೇ ಹೆಂಡತಿಗೊಬ್ಬ ಮಗ ಇದ್ದಾನೆ. ಅವರು ಗಾಂಧರ್ವ ಪತ್ನಿಯರು. ಅಲ್ಮೇಲಮ್ಮ ಫುಟ್ನೋಟ್ ಹಾಕಿರಬೇಕು, ಅಡಿ ಟಿಪ್ಪಣಿ ಬರೆದಿದ್ದಾಳೆ ಅಂತ ಕಾಣುತ್ತೆ. ಪಟ್ಟದ ರಾಣಿ ಮಕ್ಕಳಿಗೆ ಮಾತ್ರ ಮಕ್ಕಳಾಗೋದು ಬೇಡ, ಬೇರೆಯವ್ರಿಗೆ ಆಗ್ಬೋದು ಅಂತ ಟಿಪ್ಪಣಿ ಬರೆದಿರ್ಬೇಕು ಅವಳು. ಇದು ಕುರುಡು ನಂಬಿಕೆ ಇದೆಯಲ್ಲ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಎತ್ತೀತು ಅಂದರೆ ಕೊಟ್ಟಿಗೆ ಕಟ್ಟು ಅಂದರು ಅಂತ. ಆ ಥರ ಇದು ಅಲ್ಮೇಲಮ್ಮನ ಕತೆ ನಡ್ಕೊಂಬರ್ತಾಯಿದೆ. ನಾನು ಶ್ರೀಕಂಠ ದತ್ತನ ಕೇಳಿದೆ ಒಂದು ಸಲ. ನಾನು ಪಕ್ಕ ನಿಂತಿದ್ದೆ ಪೂಜೆ ಮಾಡುವಾಗ. ಆಮೇಲೆ ಹೊರಗಡೆ ಕೂತ್ಕೊಂಡು ಮಾತಾಡುವಾಗ, ಅಲ್ಮೇಲಮ್ಮನ ಪೂಜೆ ಮಾಡಿಯಪ್ಪ, ಸತ್ಯ ಸಂಗತಿನ ನಾವು ಚರ್ಚೆ ಮಾಡೋಣ, ವಿಚಾರ ಮಾಡೋಣ. ಬೇಡಮ್ಮ, ನೀವು ತಲೆ ಕೆಡಿಸ್ಬಿಡ್ತೀರಿ, ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೀನಿ. ರಾಜ ಒಡೆಯರ್ ಜೀವನದಲ್ಲಿ ಮರೆಯೋಕ್ಕೆ ಆಗದೇ ಇರುವಂಥದ್ದು 2 ಅತಿ ದೊಡ್ಡ ಘಟನೆಗಳು. ಒಂದು, ಅವನು ರಾಜತ್ವಕ್ಕೆ ಏರಿದ್ದು ಮತ್ತು ವಿಜಯನಗರದ ಸಿಂಹಾಸನವನ್ನು ಏರಿ ದರ್ಬಾರ್ ಮಾಡಿದ್ದು. 2ನೇದು, ಈ ಕತೆ ಹೇಳ್ತಾರಲ್ಲ, ಅಲ್ಮೇಲಮ್ಮನ ಶಾಪ. ಅಲ್ಮೇಲಮ್ಮನ ಶಾಪ ನಿಜ ಆಗಿದ್ದಿದ್ರೆ ಇವನಿಗೇನೆ 7 ವರ್ಷದ ನಂತರ ಮಗು ಆಗ್ತಾ ಇರಲಿಲ್ಲ. ಇವನಿಗೆ ಗಂಡು ಮಗು ಆಯಿತು, ಅವನು ರಾಜ ಆಗ್ತಾನೆ. ಮೊಮ್ಮಗನ ನಂತರ ಅವನು ರಾಜ ಆಗಿ ಅವನು 4-5 ವರ್ಷ ರಾಜ್ಯ ಆಳ್ತಾನೆ. ಅವನ ಹೆಸರು ಇಮ್ಮಡಿ ರಾಜ ಒಡೆಯರ್. ಅಲ್ಮೇಲಮ್ಮನ ಶಾಪ ಅಲ್ಲಿಗೆ ಸುಳ್ಳು ಅಂತಾಯಿತು. ನಾನು ಹೇಳಿದ್ನಲ್ಲ, ಬೀದಿಲಿ ಹೋಗೋರೆಲ್ಲ ಶಾಪ ಕೊಡೋಕ್ಕಾಗುತ್ತಾ? ನಿಮ್ಮ ಪುರಾಣನೇ ನಂಬ್ಕೊಂಡ್ರೆ ಎಷ್ಟು ಕಷ್ಟಪಟ್ಟು ತಪಸ್ಸು ಮಾಡಬೇಕು ಶಾಪ ಕೊಡೋದಾಗಲಿ ವರ ಕೊಡೋದಾದರೆ. ಇನ್ನೊಂದು, ರಾಜ ಒಡೆಯರ್ ನಂತರ ಅವನ ಮಗ ಸತ್ತ ನಂತರ ರಾಜ ಒಡೆಯರ್ ಅಣ್ಣನ ಮಗ ರಣಧೀರ ಅವನ ಟೈಟ್ಲ ಕಂಠೀರವ ನರಸರಾಜ ಒಡೆಯರು ರಾಜ ಆಗ್ತಾನೆ. ರಾಜ ಒಡೆಯರ್ ಮಗ ಚಿಕ್ಕ ವಯಸ್ಸಿಗೆ ಸತ್ತೋಗ್ತಾನೆ. ಕೊಲೆ ಆದ ಅಂತ ಹೇಳ್ತಾರೆ, ಅದು ಬೇರೆ. 10-12 ವರ್ಷಕ್ಕೆ 12-13 ಸತ್ತೋಗ್ತಾನೆ ಅವನು. ಆಮೇಲೆ ರಣಧೀರ ಕಂಠೀರವ ರಾಜ ಆಗ್ತಾನೆ, ದೊಡ್ಡ ರಾಜ, ರಾಜ್ಯ ವಿಸ್ತಾರ. ಅವನು ದೊಡ್ಡ ಕುಸ್ತಿ ಪೈಲ್ವಾನ, ಕಥೆಯೆಲ್ಲ ಗೊತ್ತು. ತಿರ್ಚನಾಪಳ್ಳಿ ಪೈಲ್ವಾನನ ಕೊಂದದ್ದು ಆಯಿತಾ. ಅವನ ಆಸ್ಥಾನ ಕವಿ ಗೋವಿಂದ ವೈದ್ಯ ಅನ್ನೋನು ಕಂಠೀರವ ನರಸರಾಜ ವಿಜಯ ಅಂತ ಒಂದು ಕಾವ್ಯ ಬರೀತಾನೆ. ಅದರಲ್ಲಿ ಯದುವಂಶ ಪ್ರಾರಂಭ ಆದ ಕಥೆನೂ ಎಲ್ಲ ಹೇಳಿ, ಅವನ ದೊರೆ ಕಂಠೀರವ ನರಸರಾಜ ನವರಾತ್ರಿ ಆಚರಿಸೋದನ್ನು ಬರೀತಾನೆ. ರಾಜ ಒಡೆಯರ್ ಬಗ್ಗೆ ಬರೀತಾನೆ. ರಾಜ ಒಡೆಯರ್ ಬಗ್ಗೆ ಬರೆದಾಗ ಅವನು ವಿಜಯನಗರ ಸಿಂಹಾಸನದಲ್ಲಿ ಮೊದಲ ಬಾರಿಗೆ ಹತ್ತದ ಅಂತ ಹೇಳ್ತಾನೆ. ನವರಾತ್ರಿ ಯದುವಂಶ ಪ್ರಾರಂಭ ಮಾಡ್ದ ಅಂತ ಹೇಳ್ತಾನೆ. ಕಣ್ಣು ಕುಕ್ಕುವಂಥದ್ದು ಇನ್ನೊಂದು ಇದೆಯಲ್ಲ, ಅಲ್ಮೇಲಮ್ಮನ ಶಾಪ ಇಲ್ಲ. ಅವ್ರು ಆಚರಿಸ್ಕೊಂಡು ಬಂದಿದ್ದಿದ್ರೆ ಅವನು ಅಲ್ಮೇಲಮ್ಮನ ಶಾಪದ ಬಗ್ಗೆ ಬರೀಬೇಕಾಗಿತ್ತು. ಕಂಠೀರವನೇ ನವರಾತ್ರಿ ಆಚರಣೆ ವರ್ಣಿಸ್ತಾನೆ ಇವನು ಗೋವಿಂದ ವೈದ್ಯ. ಕೋಟೆ ಒಳಗಿಂದ ಆಚೆ ಹೋಗ್ತಾನೆ, ಕುದುರೆ ಮೇಲೆ ಹೋಗ್ತಾನೆ, ಶಂಗನೆ ನೆಗೆದು ಆನೆ ಮೇಲೆ ಕೂತ್ಕೋತಾನೆ ಅಂತ ಹೇಳ್ತಾನೆ. ಆನೆ ಒಳಗೆ ಬರೋಕ್ಕಾಗಲ್ಲ, ಬಾಗಿಲು ಗೇಟ್ಗಳು ಚಿಕ್ಕವು, ಕೋಟೆ ಚಿಕ್ಕದು ಅಂತ ಅಂದ್ಕೊಳ್ಳಲ್ಲ. ಅಲ್ಲಿ ಕೂತ್ಕೊಂಡು ಹೋಗ್ತಾನೆ. ಆಯುಧ ಪೂಜೆ ದಿನ ಅಲ್ಲ, ವಿಜಯದಶಮಿ ದಿನ. ಆಯುಧ ಪೂಜೆ ದಿನ ಇವನು ಏನು ಮಾಡಲೇ ಇಲ್ವಲ್ಲ,
ಅರಮನೆ ಒಳಗೆ ಆಯುಧ ಪೂಜೆ ಮಾಡ್ತಾನೆ, ಮುಗಿದೋಯ್ತು. ಅಲ್ಮೇಲಮ್ಮ ಇಲ್ಲ, ಆಚರಣೆಯಲ್ಲಿ ಇದ್ದಿದ್ರೆ ಬರಬೇಕಾಗಿತ್ತು. ರಾಜ-ಒಡೆಯರು ಆಚರಿಸ್ತಾ ಅಂತ ಇವ್ರು ಹೇಳ್ತಾರೆ, ಅವ್ರ ಕನಸಲ್ಲಿ ಬಿತ್ತು ಅಂತ. 30 ವರ್ಷದ ಅಂತರದಲ್ಲಿ ಕಂಠೀರವನ ಆಸ್ಥಾನ ಕವಿ ಯಾಕೆ ಕಂಠೀರವ ಆಚರಿಸ್ತಾ ಅಂತ ಹೇಳಲಿಲ್ಲ? ಅದು ಬಿಡಿ. ರಣಧೀರಿ ಕಂಠೀರವ ಆದಮೇಲೆ ದೊಡ್ಡದೇವರಾಜ ಒಡೆಯರು ಬರ್ತಾನೆ. ದೊಡ್ಡದೇವರಾಜ ಒಡೆಯರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಲಿಗೆ ಕಟ್ಟಿಸ್ತಾನೆ, ಮಧ್ಯ ನಂದಿ ನಿರ್ಮಾಣ ಮಾಡಿಸ್ತಾನೆ. ಅವನು ಸತ್ತ ಮೇಲೆ ಚಿಕ್ಕದೇವರಾಜ ಒಡೆಯರು ಬರ್ತಾನೆ, ದೊಡ್ಡ ಕವಿ, ರಾಜ್ಯ ವಿಸ್ತಾರ ಮಾಡ್ತಾನೆ. ಕವಿ ಬೇರೆ ಅವನ ಆಸ್ಥಾನ ಕವಿ ತಿರುಮಲಾರಿಯ ಅನ್ನೋನು ಚಿಕ್ಕದೇವರಾಜ ವಿಜಯ ಅಂತ ಕಾವ್ಯ ಬರೀತಾನೆ, 2 ಕಾವ್ಯ ಬರೀತಾನೆ. ಮತ್ತು ಯದುವಂಶ ಪ್ರಾರಂಭ ಆದಾಗಲಿಂದ ಬರೀತಾರೆ. ರಾಜ ಒಡೆಯರಲ್ಲಿ ಅವನು ಸಿಂಹಾಸನ ಫಸ್ಟ್ ಟೈಮ್ ಹತ್ತದ ಅಂತ ಬರೀತಾನೆ. ಅಲ್ಮೇಲಮ್ಮನ ಹೆಸರಿಲ್ಲ, ಶಾಪ ಇಲ್ಲ. ಆಯುಧ ಪೂಜೆ ದಿನ ಅಲ್ಮೇಲಮ್ಮನ ಅಮಲ ದೇವತೆಯ ಪೂಜೆ ಮಾಡಿದ ಹೆಸರಿಲ್ಲ, ಅವನು ಆಚರಿಸಿಲ್ಲ. ರಾಜ ಒಡೆಯರ ನಂತರ ಅವನು ಬಂದಾಗ 70-80 ವಯಸ್ಸಾಗಿತ್ತು. ಚಿಕ್ಕದೇವರಾಜ ಬಂದಾಗ 1680-90 ಸಮಯದಲ್ಲಿ. ಅಲ್ಲಿ ಯಾಕೆ ಬರಲಿಲ್ಲ ಅವನು? ಯಾಕೆ ಅಲ್ಮೇಲಮ್ಮನ ಪೂಜೆ ಮಾಡಲಿಲ್ಲ? ಚಿಕ್ಕದೇವರಾಜ ಪೂಜೆ ಮಾಡ್ದ ಅಂತ ಅವ್ನು ಕವಿ ಯಾಕೆ ಬರೀಲಿಲ್ಲ? ಇಲ್ಲ, ಅವನು ಮಾಡಿಲ್ಲ. ಅವನ ರಾಜನ ಡೈರೆಕ್ಷನ್ ಕೊಟ್ಟಿದ್ದೆ, ಬರಿಬೇಡ ಅಂತ ಹೇಳಿದ್ನ. ಏನು ಬರೀತಾನೆ ಅವ್ನಿಗೇನು ಗೊತ್ತಿದೆ? ಇವನು ಹೊಗಳ್ಕೊಂಡು ಬರೆಯೋದು. ತಮಾಷೆ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರ ಗೆಳೆಯ ಆಸ್ಥಾನ ಕವಿ ತಮ್ಮಯ್ಯ ಶಾಸ್ತ್ರಿ ಅಂತ ಬಿದ್ದ. ಅವನು ಎಷ್ಟು ಆಪ್ತ ಅಂದರೆ ಅವನ ಜೊತೆ ಇವರು ಚದುರಂಗ ಆಟ ಆಡೋರು. ಮುಮ್ಮಡಿ ಕೃಷ್ಣರಾಜ ಒಡೆಯರು 1830-40 ಸಮಯದಲ್ಲಿ ಅವ್ರು ಮುಮ್ಮಡಿ ಸಾಯೋದು 1668. ಬ್ರಿಟಿಷರು ಅವರಿಂದ ಆಡಳಿತ ಕಿತ್ಕೊಂಡಿದ್ದು 1831. ನೀನು 4 ಕೊಂಡ್ಬಿಟ್ಟು ಕಿತ್ಕೋತಾರೆ. ಅವ್ರ ದತ್ತು ಮಗ ಚಾಮರಾಜೇಂದ್ರ ಒಡೆಯರಿಗೆ 1881 ವಯಸ್ಸು ಅವ್ರಿಗೆ 18 ವಯಸ್ಸಾದಾಗ. ಇವನು ತಮ್ಮಯ್ಯ ಕವಿ ಮುಮ್ಮಡಿಯವ್ರನ್ನ ಹೊಗಳಿ ಅವರ ನವರಾತ್ರಿ ಆಚರಣೆಯನ್ನು ಬರೀತಾನೆ. ಸುಮಾರು 1830-35 ಸಮಯದಲ್ಲದು, 40 ಒಳಗೆ ಬರುತ್ತದು ತಮ್ಮಯ್ಯ ಕವಿ ಬರೆಯೋದು. ನವರಾತ್ರಿ ಆಚರಿಸಿದ ಇವ್ರನ್ನ ಇಂದ್ರನ ಸಮಾನ ವರ್ಣಿಸ್ತಾ ಬೇಕಲ್ಲ, ಹೊಗಳ್ಬೇಕು. ಬಟ್ಟಂಗಿಗಳಿರೋದೇ ಹೊಗಳಕ್ಕೆ. ಈಗ ನಾವು ನಮ್ಮ ಮಂತ್ರಿಗಳನ್ನ ಹೊಗಳಲ್ವಾ, ಆ ಥರ. ರಾಜನಂತ ಅವನೇ ಅನ್ನ ಹಾಕೋದು, ಹೊಗಳದ್ದೇ. ಇಂದ್ರ ಅಂತ ಬರೀತಾನೆ ಅವನು. ಪ್ರತಿಯೊಂದೂ ಇಂದ್ರನ ರೀತಿಯಲ್ಲೇ ವರ್ಣಿಸ್ಕೊಂಬರ್ತಾನೆ. ಆಯುಧ ಪೂಜೆ ದಿನ ಆಯುಧ ಪೂಜೆ ಮಾಡೋದನ್ನು ದೊಡ್ಡದಾಗಿ ಹೇಳ್ತಾನೆ. ಅಲ್ಲಿಗೆ ಅದು ಮುಗೀತು. ನೆಕ್ಸ್ಟು ಚರಣ ವಿಜಯದಶಮಿ ಮೊದಲನೇದಕ್ಕೆ ಹೋಗ್ತಾನೆ. ಆಯುಧಗಳು ಹೋಗ್ತವೆ, ಇವನು ಆನೆ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಬನ್ನಿ ಮಂಟಪಕ್ಕೆ. ಎಲ್ಲೋದ್ಲು ಅಲ್ಮೇಲಮ್ಮ? ಮುಮ್ಮಡಿನೇ ಆಚರಿಸಿದ್ರೆ ಬರೀಬೇಕಾಗಿತ್ತು. ಯಾವಾಗ ನನ್ನ ಅನಿಸಿಕೆ ಕೊನೆಯ ಸ್ಟೇಜಲ್ಲಿ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ, ಆವಾಗ ಇವರು ಅದನ್ನು ಯೋಚನೆ ಮಾಡ್ತಾರೆ, ಇತಿಹಾಸ ಬರೀತಾರೆ. ಯದುವಂಶದ ಇತಿಹಾಸ. ಶಾಪ ಇತ್ತಪ್ಪ, ಅದಕ್ಕೆ ಮಕ್ಕಳಾಗಲಿಲ್ಲ. ಅಲ್ಲಿ ನಾಲ್ವಾಡಿಯವರು ಇದರಲ್ಲಿ ನಾವು ಕನ್ನಂಬಾಡಿ ಬಗ್ಗೆ ಒಂದು ಮಾತು ಹೇಳಿದ್ವಲ್ಲ, ನಂದಲ್ಲ ಯೋಜನೆ, ಟಿಪ್ಪುನೇ ಶುರು ಮಾಡಿದ್ದ ಇಸ್ವಿಲಿ. ಅಲ್ಲಿ ಜನ ಹೇಳೋದು, ನಾಲ್ವಾಡಿ ಹೇಳಿದ್ರು ಇಲ್ವೋ ಗೊತ್ತಿಲ್ಲ, ಜನ ಹೇಳೋದು ಅದೊಂದು ಕುಂಟ ಕಾರಣ. ಆ ರೀತಿ ಇಲ್ಲೂ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಆಮೇಲೆ ಒಂದು ಆಲ್ ರೈಟ್ ಅಂತಾನೆ, ಬ್ರಿಟಿಷರು ದತ್ತು ಮಕ್ಕಳಿಗೂ ಹಕ್ಕಿದೆ, ಕೂತ್ಕೋಬೋದು. ಇವನಿಗೆ ಅದು ಪರ್ಮಿಷನ್ ಕೊಡೋಲ್ಲ. ಅರೆ ನನಗ್ಯಾಕೆ ನೀವು ಅಲ್ಲಿಂದ ಲೆಟ್ರ್ ಬರೆದಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿ ಇದೆ ಅಂತ ಯಾತಕ್ಕೆ ನನಗೆ ಸಂದೇಶ ಕಳಿಸಿಲ್ಲ? ಅರೆ ನೀನು ರಾಜ ಅಲ್ವಲ್ಲಪ್ಪ, ಯಾರು ನೋ ಮೋರೆ ಕಿಂಗ್, ನಿಮಗೆ ರಿಟೈರ್ ಮಾಡಿಬಿಟ್ಟಿದ್ದೀವಿ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಪೆನ್ಷನ್ ಕೊಡ್ತಿದ್ದೀವಿ, ನೀನು ರಾಜ ಅಲ್ಲ, ನೀನು ಮಾಜಿ ರಾಜ. ಮತ್ತೆ ಗೋಗರಿತಾರೆ, ಆಯ್ತು ಗ್ರ್ಯಾಂಟೆಡ್, ನಿನ್ನ ದತ್ತು ಮಗಂಗೆ ಕೊಡ್ತೀವಿ. ಅರೆ ನಿನ್ನ ಮಗನಿಗೆ ಕೊಡು,
ಇಬ್ಬರು ಗಂಡ್ಮಕ್ಳಿದ್ರಲ್ಲ, ಕೇಳೋ ಧೈರ್ಯ ಇಲ್ಲ ಇವ್ರಿಗೆ, ನನ್ನ ಮಗ ಇದ್ದಾನೆ ಕಣಯ್ಯ ಅಂತ. ಏಕೆಂದ್ರೆ 9ನೇದು 10ನೇದು ಹೆಂಡ್ತಿ, ಪಟ್ಟದ ರಾಣಿಯರಲ್ಲ. ಪಟ್ಟದ ರಾಣಿನ ಯಾವಾಗ ಪ್ರತಿ ರಾಜಂಗೂ ಸಾಮಾನ್ಯವಾಗಿ ಇಬ್ಬರು ಬಿಟ್ಟು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ತಂದೆ 10ನೇ ಚಾಮರಾಜೇಂದ್ರ ಒಡೆಯರು ಏಕಪತ್ನಿ ವ್ರತಸ್ಥರು. ಅವರಿಬ್ಬರು 25 ಜನದಲ್ಲಿ ಅವರಿಬ್ಬರೇ ಏಕಪತ್ನಿ ವ್ರತಸ್ಥರು. ಚಿಕ್ಕ ವಯಸ್ಸಲ್ಲಿ ಸತ್ತೋದವರು 3-4 ಜನ ಬಿಟ್ಬಿಡಿ, ಉಳಿದವರೆಲ್ಲ ಬಹುಪತ್ನಿ ವಲ್ಲಭರು. ಬಹುಪತ್ನಿ ವಲ್ಲಭರಿಗೆ ಪಟ್ಟದ ರಾಣಿಯನ್ನು ನೋಡುವ ಅವಕಾಶ ಯಾವಾಗ ಬರುತ್ತೆ? ನವರಾತ್ರಿ ಸಮಯದಲ್ಲಿ ಕಂಕಣ ಕಟ್ಕೊಳ್ಳುವಾಗ. ನೀನೊಂದು ಕಡೆ ಕಟ್ಕೋತಿ, ಪಟ್ಟದ ರಾಣಿ ಇನ್ನೊಂದು ಕಡೆ ಕಂಕಣ ಕಟ್ಕೋತಾಳೆ. ನೀನು ಪಾಠ ಪೂಜೆ ಮಾಡ್ತಾಳೆ ಪಟ್ಟದ ರಾಣಿ ನವರಾತ್ರಿಲಿ. ಆದರೆ ಕಂಕಣ ಬಿಚ್ಚೋವ್ರಿಗೂ ಅವಳು ದೇವಿ ಸಮಾನ. ನೀನು ದೇವರು ಮುಟ್ಟುವಂಗಿಲ್ಲ, ಅರಮನೆಯಿಂದ ಆಚೆ ಬರುವಂಗಿಲ್ಲ, ನಿಗದಿತ ಪೂಜೆ ಮಾಡದೆ ಕಾಫಿ ಕುಡಿಯುವಂಗಿಲ್ಲ. ರಿಸ್ಟ್ರಿಕ್ಷನ್ಸ್ ಇವೆ. ಪಟ್ಟದ ರಾಣಿ ನೋಡೋ ಸಹಜವಾಗೂ ಆಗದೆ ಇರ್ಬೋದು, ಅದು ನೋಡೋ ಅವಕಾಶವೇ ಕಮ್ಮಿ. 10-15 ಜನ, 20 ಜನ, 35 ಜನ ಇದ್ದರೆ ರಣಧೀರಿ ಕಂಠಿರುವಂಗೆ ಹೇಳ್ತಾರೆ 180 ಮೇಲಿದ್ದರು ಅಂತ. ಪ್ರೇಯಸಿಯರು, ರಾಣಿಯರು, ಮುಮ್ಮಡಿಗೆ 20 ಜನ ಇದ್ದರು ರಾಣಿಯರು ಅಧಿಕೃತವಾಗಿ. ಅಧಿಕೃತ ನಾನು ಹೇಳೋದು ಅನಧಿಕೃತ ಇದ್ದರು ಅಂತಲ್ಲ, ಅಧಿಕೃತವಾಗಿ ದಾಖಲೆ ಇರೋದು. ಮಕ್ಕಳಿದ್ದಾರೆ, ಪಟ್ಟ ಕಟ್ಟಬೇಕಾಯ್ತು. ನಿಮಗೆ ಆತ್ಮಸ್ಥೈರ್ಯ ಇಲ್ಲ ಹೇಳ್ಕೊಳ್ಳೋದಕ್ಕೆ. ಕೇವಲ ಇವರಿಬ್ಬರು ಮಾತ್ರ ಏಕಪತ್ನಿ ವ್ರತಸ್ಥರು. ಎಲ್ರಿಗೂ ಮಕ್ಕಳಾಗಿವೆ, ಬಹುತೇಕ ಎಲ್ರಿಗೂ ಗಂಡು ಮಕ್ಕಳಾಗಿವೆ. ಅವ್ರ ಮೊದಲನೇ ಪಟ್ಟದ ರಾಣಿಗೆಲ್ಲ ಆದವರು ಇದ್ದಾರೆ ಕೆಲವರು. ಆ ಥರದಲ್ಲಿ ಇಬ್ಬರೇ ಏಕಪತ್ನಿ ವ್ರತ ಹೇಳಿದ್ನಲ್ಲ, ನಾಲ್ವಡಿ ಮತ್ತು ಅವರ ತಂದೆ ಚಾಮರಾಜೇಂದ್ರ ಒಡೆಯರು. ಅಲ್ಮೇಲಮ್ಮನ ಶಾಪ ಕುರುಡು ಆಚರಣೆ ಇವ್ರು ಮಾಡ್ತಾರೆ, ದಾಖಲೆ ಇಲ್ಲ. ಯಾವ ಇತಿಹಾಸಕಾರನೂ ಬರೆಯಲ್ಲ. ಅರಮನೆ ಇತಿಹಾಸಕಾರ ಇವನೇ ಬರೆಯೋಲ್ಲ, ಐವದನಾವೇ ಬರೆಯಲ್ಲ. ದೇವಸ್ಥಾನ ಮುಂದೆ ಅವಳು ಶವ ಸಂಸ್ಕಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೇಳ್ತಾರೆ, ಜನ ಹೇಳಿದ್ದೆಲ್ಲ ನಂಬಕ್ಕಾಗಲ್ಲ. ಮಂಟಪ ಇದೆ ದೇವಸ್ಥಾನ ಮುಂದೆ, ದೊಡ್ಡ ಮಂಟಪ ಕಟ್ತಾರೆ ದೇವಸ್ಥಾನಕ್ಕೆ ಅಕ್ಕಪಕ್ಕದಲ್ಲಿ. ಬಿಸಿಲಲ್ಲಿ ಬಂದ ಜನ ಬಿಸಿಲಲ್ಲಿ ಮಳೆಯಲ್ಲಿ ಆಶ್ರಯ ತಗೊಳ್ಳಿ ಅಂತ. ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಚಾಮುಂಡಿ ದೇವಸ್ಥಾನದ ಎಡಗಡೆ ಬಲಗಡೆ ದೊಡ್ಡ ಪಟ್ಸಾಲೆಗಳಿದ್ವು, ದೊಡ್ಡ ಪಟ್ಸಾಲೆಗಳು. ಸುಮಾರು 1000 ಜನ ಅಲ್ಲಿ ಮಲಿಕೋಬೋದಾಗಿತ್ತು. ಯಾಕೆ ಕಟ್ಟಿದ್ರು ಅವಾಗ ಪಟ್ಸಾಲೆ? ಮಂಟಪ ಯಾಕೆ ಕಟ್ಟಿದ್ರು? ಅಕ್ಕಪಕ್ಕ ಮಂಟಪಗಳನ್ನ ದೂರದಿಂದ ಬರೋ ಜನ ವಿಶ್ರಾಂತಿ ತಗೊಳ್ಳಿ ಅಂತ. ಅದಕ್ಕೆ ಕತೆ ಕಟ್ಬಿಟ್ರೆ. ಈಗ ಮೈಸೂರು ಚಾಮುಂಡಿ ಬೆಟ್ಟ ಬಿಡಿ, ಜನ ಕ್ಯೂ ನಿಲ್ಲಕ್ಕೆ ಬೇಲಿಗಳು ಹಾಕ್ಬಿಟ್ಟವ್ರೆ. ಮಳೆ ಬಂದರೆ ಜನ ಬಿಸಿಲಲ್ಲಿ ಮಳೆಯಲ್ಲಿ ನೆನಿಬೇಕು. ಪ್ರಜ್ಞೆ ಇಲ್ಲದ ಅಧಿಕಾರಿಗಳು ಜನಕ್ಕೆ ರೆಸ್ಟಿಂಗ್ ಪ್ಲೇಸೇ ಇಲ್ಲ. ಮಳೆ ಬಂದರೆ ನಿಲ್ಲಕ್ಕಾಗಲ್ಲ. ಮಳೆಯಲ್ಲಿ ನೆನೀತಾ ಚಾಮುಂಡಮ್ಮನ ಬೈಕೊಂಡು ಮಳೆಯಲ್ಲಿ ನೆನೀತಾ ನಿಲ್ಲಬೇಕು. ಈ ಥರದಲ್ಲಿ ಕಥೆ ಕಟ್ಟಿದ್ರು, ಅದು ದುರುಪಯೋಗ ಆಯಿತು. ಅಲ್ಮೇಲಮ್ಮ ಯದುವಂಶದ ಒಂದು ಭಾಗವಾಗಿ ಬಂದ್ಬಿಟ್ಟಿಯಾಳೆ ಮೈಸೂರು ಒಡೆಯರ್ಗಳಿಗೆ, ಇತಿಹಾಸಕಾರರಿಗೆಲ್ಲ. ಇತಿಹಾಸಕಾರ ನಾವು ಈ ಥರ. ಇನ್ನೂ ಒಬ್ಬ ಬರೀತಾನೆ, ರೈಸು ಗೆಜಿಟಿಲ್ ಬರೆದಾಗ ಶಾಪ ನಿಜಾನ್ ಬರೀತಾನೆ ಫಸ್ಟ್ ಎಡಿಷನ್ನು. 70 ವರ್ಷದ ನಂತರ ಸೆಕೆಂಡ್ ಎಡಿಷನ್ ಬಂದಾಗ, ಸುಮಾರು 60-70 ವರ್ಷದ ನಂತರ ಸೆಕೆಂಡ್ ಎಡಿಷನ್ ಬಂದಾಗ ಆ ಶಾಪದ 3ನೇ ಅಂಶಕ್ಕೆ ಅರ್ಥವೇ ಇಲ್ಲ ಅಂತ ಬರೀತಾನೆ. ಚಾಮರಾಜೇಂದ್ರ ಒಡೆಯರ್ ಹುಟ್ಟಿದ್ರು ಅವಾಗ. ಅವ್ರಿಗೆ ಪಟ್ಟ ಕಟ್ಟಾದ ಮೇಲೆ ರೈಸೇ ಬರೀತಾನೆ 3ನೇ ಇದು ಅದು ಅರ್ಥ ಇಲ್ಲ ಅದು ಅಂತ. ಹೀಗೆ ಕುಂಟು ಕಥೆಗಳು, ಕುರುಡು ನಂಬಿಕೆಗಳೇ ಇತಿಹಾಸದ ರೂಪವನ್ನು ಆಚರಿಸ್ಕೊಂಡು ಬರ್ತವೆ ಅನ್ನೋಕ್ಕೆ ಇದೊಂದು ಸಾಕ್ಷಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.